ರಿಪುತನಯ ಮಧುರಗೀಗ 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 ಜಂಭವೈರಿ ವಿನುತ ಅಮರ ವಂದಿತ ಲಂಬೋದರ ಪಿಕಾಬುಧಿ ಕುಂಭಜ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ. ಹರಿ ಓಂ ಹರಿ ಓಂ. ನಮ್ಮ ಚರ್ಚೆಯಲ್ಲಿ ಓಡುವ ಸುನೀಲ್ ಪಾಲ್ದಾಡಿಯವರು ಬರಬೇಕು. ಸುನೀಲ್ ಪಾಲ್ದಾಡಿಯವರು ವೇದಿಕೆ ಹತ್ರ ಬರಬೇಕು ಅವಸರವಾಗಿ. ಕ್ಷೇತ್ರದ ಮುಕ್ತೇಶ್ವರಾದಂಥ ಮಹಾಬಲ ಚೌಟ್ರು ಅವರಿಗೊಂದು ಶಾಲು ಹಾಕಿ ಗೌರವ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸುನೀಲ್ ಅವರಿಗೆ ಜೋರಾದ ಕರ್ತಾಡ್ನೋ ನೀಡಿ ಒಬ್ಬ ನಿಷ್ಕಲ್ಮಶ ಸೇವಾರ್ಥಿ ಟ್ರಸ್ಟಿಯಾಗಿದ್ದರೂ ಕೂಡ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗಬಲ್ಲದ ಒಬ್ಬ ಸಮರ್ಥರಾಗಿ 24 ಗಂಟೆ ಕ್ಷೇತ್ರದಲ್ಲಿದ್ದು ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಗೌರವ ಅರ್ಪಣೆ ಮಾಡ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದ ಒಟ್ಟು ಪಾತ್ರ ಪರಿಚಯ ರಾಮ ಪರಂಧಾಮ ತಮ್ಮ ರಾಮ ನಿರ್ಯಾಣ ಪ್ರಸಂಗ ಇಲ್ಲಿ ಈಗ ಪ್ರದರ್ಶಿಸಲ್ಪಡ್ತದೆ. ಭಾಗವತಿಕೆಯಲ್ಲಿ ಯುವ ಇಂಜಿನಿಯರ್ ಮತ್ತು ಯಕ್ಷಗಾನ ಕಲಾವಿದ, ಯಕ್ಷಗಾನಕ್ಕಾಗಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ಅರ್ಪಿಸಿ ಹನುಮಗಿರಿ ಮೇಳದ ಒಬ್ಬ ಭಾಗವತರಾಗಿ ಮೆರೀತಾ ಇದ್ದಾರೆ. ಆಟ ಕೂಟಗಳನ್ನು ಬಲ್ಲಂಥ ಒಬ್ಬ ಸಂಗೀತ ಜ್ಞಾನವುಳ್ಳಂಥ ಒಬ್ಬ ಪರಿಪೂರ್ಣ ಕಲಾವಿದ. ಹಾಗಾಗಿ ಭಾಗವತಿಗೆ ಒಂದು ತುಂಬ ಸುಲಭ ಆಗ್ತದೆ. ಒಮ್ಮೇಳ ಹಿಮ್ಮೇಳವನ್ನು ಬಲ್ಲಂಥ ಚಿನ್ಮಯ ಭಟ್ ಕಲ್ಲಡ್ಕ ಅವರಿಗೆ ನಾವು ಆತ್ಮೀಯರ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಮೊದಲೆಯಲ್ಲಿ ಮೃದಂಗಿಸ್ಟ್ ಮೊದಲೆಗಾರರಾಗಿಯೇ ಮೃದಂಗವಾದಕರಾಗಿ ಸಂಗೀತಾಭ್ಯಾಸದೊಂದಿಗೆ ತನ್ನ ಮಡದಿಯ ಭರತನಾಟ್ಯಕ್ಕೆ ಕೂಡ ಮೃದಂಗವನ್ನು ಬಾರಿಸುವಂಥ ಒಬ್ಬ ಕಲಾವಿದರಿದ್ದಾರೆ. ಅದರ ಆಟಕೂಟಗಳೊಬ್ಬ ಪ್ರವೀಣ, ಚೈತನ್ಯ ಕೃಷ್ಣ ಪದ್ಯಾಣ ಮನೆತನದ ಒಂದು ಕೊಂಡಿ. ನಮಗೆ ತುಂಬ ಸಂತೋಷ ಆಗ್ತದೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಚೆಂಡೆಯಲ್ಲಿ ವೇಣುಗೋಪಾಲ್ ಭಟ್ ಮಾಂಬಾಡಿಯವರ ಮಗ, ಉದ್ಯೋಗಿಯಾಗಿದ್ದುಕೊಂಡು ಯಕ್ಷಗಾನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ. ಚಕ್ರತಾಳದಲ್ಲಿ ಮಧುಸೂದನ ಲೇವರಾಯ ಅವರು ಕೂಡ ಹಿಮ್ಮೇಳ ವಾದಕರು, ಇವತ್ತು ಚಕ್ರತಾಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ವರ್ಕಾಡಿ. ಹಾಗೂ ಶ್ರೀರಾಮನ ಪಾತ್ರವನ್ನು ಈಗಾಗಲೇ ನಮ್ಮಿಂದ ಸನ್ಮಾನಗೊಂಡಂಥ ಜಯಪ್ರಕಾಶ್ ಶೆಟ್ಟಿ ಪೇರ್ಮುದೆ ಅವರು ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ದೂರ್ವಾಸ ಮಾರ್ಚೆ ಪಾತ್ರವನ್ನು ಜಬ್ಬಾರ್ ಸಮೋ ಇವರು ನಿರ್ವಹಣೆ ಮಾಡುತ್ತಾರೆ. ಕಾಲಪುರುಷನಾಗಿ ನವನೀಶ್ ಶೆಟ್ಟಿ ಕದ್ರಿ. ನೀವೆಲ್ಲವರನ್ನು ಚೆನ್ನಾಗಿ ಬಲ್ಲವರಿದ್ದೀರು, ಸಮರ್ಥ ನಿರೂಪಕರು ಮತ್ತು ಒಳ್ಳೆಯ ವಾಗ್ಮಿ, ತುಳುವಿನ ಬಗ್ಗೆ ವಿಶೇಷ ಅಭಿಮಾನವುಳ್ಳವರು, ವೇಷಧಾರಿ, ಸ್ತಂಭಧಾರಿ ಕೂಡ. ಲಕ್ಷ್ಮಣನಾಗಿ ನಾನು ಭಾಗವಹಿಸ್ತೇನೆ. ಸುಮಾರು ಒಂದು 3 ರಿಂದ 3:30-4 ಗಂಟೆಗಳ ಕಾಲ ದೀರ್ಘವಾಗಿ ಈ ಪ್ರಸಂಗ ಹೋಗ್ತದೆ. ಅಷ್ಟೊತ್ತು ನಮ್ಮೊಂದಿಗಿದ್ದು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಕಥಾರಂಭ ಮಾಡಲಿಕ್ಕೆ ಸಜ್ಜನ ಬಂಧುಗಳಾದ ನಿಮ್ಮನ್ನು ಹಾಗೂ ಭಾಗವತರನ್ನು ಕೇಳಿಕೊಳ್ತೇವೆ. ಯಕ್ಷಗಾನ ವಿಶ್ವಗಾನ. ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆನಿ ಕಥಾಮೃತವ ಇಳಿದ ಪ್ರಶಾಂತ ತೇಜದಲ್ಲಿ
ಪ್ರಚ್ಛನ್ನ ವೇಷದಲ್ಲಿ ಕಾಲ ಇಳೆಗೆ ಪ್ರಚ್ಛನ್ನ ವೇಷದಲ್ಲಿ ಕಲಿಮಲಗರ ಕಾಮರೂಪ ಶ್ರೀರಾಮನ ಕಲಿಮಲಗರ ಕಾಮರೂಪ ಶ್ರೀರಾಮನ ನೆಲೆಯ ನೀತಿದಲ ನೇತಲೆ ದೂತಾನೈತರೆ ಇಳಿದ ಪ್ರಚಾರ ತೇಜದಲ್ಲಿ ಕಾಲ ನೆಲೆಗೆ ಪ್ರಚ್ಛನ್ನ ವೇಷದಲ್ಲಿ ಕಾಲ ಬಂತು. ಈ ಕಾಲನಿಗೂ ಕಾಲ ಬಂತಲ್ಲ. ತುಂಬಿದ ಸುಧರ್ಮ ಸಭೆಯಲ್ಲಿ ದೇವಋಷಿಗಳಾದಂತಹ ನಾರದರು ಸಮಯ ಸಾಧಕ ಹೀಗೆಂದು ನನ್ನನ್ನು ಕರೆಯುವ ಕಾಲ ಬಂತಲ್ಲ. ಇಂದ್ರನ ಓಲಗಕ್ಕೆ ಬಂದ ನಾರದರು ಹೇಳಿದ ಮಾತು, ಇಂದ್ರನಿಗೆ ಕೊಟ್ಟಂತಹ ಮಾಹಿತಿ, ಯಾರನ್ನು ಇಳೆಗೆ ಕಳುಹಬೇಕು ಎನ್ನುವುದನ್ನು ನಿರ್ಧಾರ ಮಾಡಿಯೇ ಬಂದವರು ನಾರದರು. ಕಾಲ, ಯಮಧರ್ಮ ಸರಿ, ಸೂಚನೆ ಕೊಟ್ಟವರ ನಾರದ, ಇಂದ್ರನ ಅನುಮೋದನೆ, ಆಜ್ಞೆಯೋ ಸೂಚನೆಯೋ ಕೇವಲ ಇಂದ್ರನ ಒಬ್ಬನ ಅಭಿಪ್ರಾಯ ಅದಲ್ಲ. ನಾರದರು ಹೇಳಿದ ಮೇಲೆ ಎಲ್ಲ ದೇವತೆಗಳು ಕೂಡ ಅಹುದು ಅಹುದು ಅಂತ ಹೇಳ್ತಾ ಇದ್ದಾರೆ. ಇಳೆಗೆ ನಾನು ಹೋಗಬೇಕು. ನಡೆಯುತ್ತಿರುವುದು ತ್ರೇತಾಯುಗ. ಯುಗ ಬದಲಾಗಬೇಕು. ಯುಗ ಬದಲಾಗಬೇಕಿದ್ರೆ ಯುಗದಲ್ಲಿ ಇರುವವರು ಬದಲಾಗಬೇಕು. ಅವರ ಸ್ಥಾನದಲ್ಲಿ ಬದಲಾವಣೆ ಆಗಬೇಕು. ಸೂಚನೆ ಕೊಟ್ಟರಲ್ಲ. ಒಂದು ಕಾಲವಿತ್ತು, ದೇವಾದಿ ದೇವತೆಗಳೆಲ್ಲ ವೈಕುಂಠಕ್ಕೆ ತೆರಳಿ ನಾರಾಯಣನನ್ನು ಸ್ತುತಿಸುತ್ತ ಅವತಾರ ಎತ್ತಬೇಕು ಎನ್ನುವಂತಹ ಪ್ರಾರ್ಥನೆ. ಅದು ದೇವಕಲ್ಪ. ಅದೇ ರೀತಿ ಭೂಲೋಕದಲ್ಲಿರುವಂತಹ ಋಷಿಗಳು ಅವರದೇ ಆದಂತಹ ಒಂದು ದಾರಿಯಲ್ಲಿ ವಿಷ್ಣು ಬರಬೇಕು, ಇಳೆಗೆ ಬರಬೇಕು ಎನ್ನುವಂತಹ ಅವರ ಪ್ರಯತ್ನ ಋಷಿಕಲ್ಪ. ಅಂತೂ ಕ್ಷೀರಸಾಗರದಲ್ಲಿರುವಂತಹ ಶ್ರೀಮನ್ನಾರಾಯಣ ಅವತಾರ ಎತ್ತಿದ, ರಾಮನಾಗಿ ಇಳೆಗೆ ಇಳಿದ. ನಾರದರ ಸೂಚನೆ ಅದೇ. ಇಳಿದದ್ದು ಹೌದು, ಕಾಲಚಕ್ರ ಉರುಳುತ್ತಾ ಇದೆ. ಅವನು ಮತ್ತೆ ವೈಕುಂಠವನ್ನು ಸೇರುವ ಹಾಗೆ ಆಗಬೇಕು. ಅದಕ್ಕೆ ಎಚ್ಚರಿಸುವಂತಹ ಹೊಣೆಗಾರಿಕೆ ಸಮಯ ಸಾಧಕನಾದ ಕಾಲಪುರುಷನಿಗೆ. ಸಮಯವನ್ನು ಸಾಧಿಸಿ ರಾಮಚಂದ್ರಮನ ಗಮನಕ್ಕೆ ಹೇಳಬೇಕಾದ ವಿಚಾರವನ್ನು ತಲುಪಿಸಿ ಕಾರ್ಯ ಸಾಧನೆಯನ್ನು ಮಾಡಬೇಕಾದದ್ದು ನನ್ನ ಹೊಣೆಗಾರಿಕೆ. ಹೇಗೆ? ಹೀಗೆ ಹೋದರೆ ಆದೀತೆ. ದಂಡಧರ ಇದು ನನ್ನ ಹೆಸರು.
ದಂಡವನ್ನು ಹಿಡಿದುಕೊಂಡು ನಿಜ ವೇಷದಲ್ಲಿ ಹೋದರೆ ಯಾರೂ ನಮ್ಮ ನಿರೀಕ್ಷೆ ಮಾಡುವುದಿಲ್ಲ. ಭೂಲೋಕದಲ್ಲಿರುವವರು ಯಾರೂ ಕೂಡ ನಾನು ಬರಬೇಕು ಅಂತ ಬಯಸುವವರಲ್ಲ. ನಾನು ಅವರ ಬಳಿಗೆ ಬಾರದೆ ಇರಲಿ ಎನ್ನುವಂತಹ ನಿರೀಕ್ಷೆ ಮಾಡುವವರೇ. ಇನ್ನೊಂದು ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಹೋಗಲೇ. ಪಾಶ ಅಂದ್ರೆ ಹಗ್ಗ. ಈ ಹಗ್ಗ ಎಂದಾಗ ಇದು ಯಾವುದರ ಹಗ್ಗ? ಯಾವುದರ ಹಗ್ಗ? ಇದು ಪರದೆಯ ಹಗ್ಗ, ಅಂಕದ ಪರದೆಯ ಹಗ್ಗ. ಆ ಹಗ್ಗವನ್ನು ಹಿಡಿದು ಅಂಕದ ಪರದೆಯನ್ನು ಯಾವಾಗ ಎಳೆಯಬೇಕು ಎಂದು ಕಾಯುತ್ತಿರುವ ಕೇವಲ ಸೇವಕನ ಸ್ಥಳದಲ್ಲಿರುವವ ನಾನು. ವಿಶಾಲವಾದ ರಂಗಸ್ಥಳ, ಅದರಲ್ಲಿ ನಟನಾಗಿ ಇರುವವ ರಾಮಚಂದ್ರ, ಮಹಾವಿಷ್ಣು. ಅವನು ನಟನೂ ಹೌದು, ಸೂತ್ರಧಾರನೂ ಹೌದು, ನಿರ್ದೇಶಕನೂ ಹೌದು. ಅವನ ನಾಟಕ ಯಾವಾಗ ಮುಗಿಯುತ್ತದೆ, ಮುಗಿಸಬೇಕು ಎನ್ನುವುದು, ನಾಟಕ ಮುಗಿಸಬೇಕೆನ್ನುವುದು ಸೂತ್ರಧಾರನ ನಿಯಂತ್ರಣಕ್ಕೆ ಒಳಪಟ್ಟಿದ್ರೆ ಸೂತ್ರಧಾರನೇ ಅದನ್ನು ಮರೆತಿದ್ದಾನೆ. ನಟನಂತೂ ಮೈಮರೆತಿದ್ದಾನೆ. ಇನ್ನು ಅಂಕದ ಪರದೆಯನ್ನು ಎಳೆಯುವುದು ಹೇಗೆ? ಆ ಪರದೆಯ ಹಗ್ಗ ನನ್ನ ಕೈಯಲ್ಲಿದೆ. ಸಮಯ ಬಂತು ಎನ್ನುವ ಎಚ್ಚರಿಕೆಯನ್ನು ನಟನಾಗಿಯೂ ನಿರ್ದೇಶಕನಾಗಿಯೂ ಇದ್ದಾನಲ್ಲ ಅಯೋಧ್ಯೆಯಲ್ಲಿ ಎಚ್ಚರಿಸಬೇಕು. ಈ ರೀತಿಯಾಗಿ ಹೋದರೆ ಸಾಲದು. ಎಲ್ಲರೂ ಒಪ್ಪುವ, ಮಾನಿಸುವ, ಗೌರವಿಸುವ ಆವೇಶ, ಪ್ರಚ್ಛನ್ನ ವೇಷದಲ್ಲಿ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿದ್ದೇನೆ. ನನ್ನ ಮಾತು, ನನ್ನ ನಿಲುವು ಅಲ್ಲಿರುವವರಿಗೆ ಯಾರಿಗೂ ಕೂಡ ಬಂದವ, ಕಾಲಪುರುಷ, ಯಮ ಎನ್ನುವ ಛಾಯೆ ತಿಳಿಯದ ರೀತಿಯಲ್ಲಿ ವ್ಯವಹಾರ ಇರುತ್ತದೆ. ಇಳಿಯುತ್ತೇನೆ ಧರೆಗೆ. ಜನಮಕುಲಮಣಿ ರಾಮಚಂದ್ರನು ರಾಮಚಂದ್ರ ಸಭೆಯೊಳಿದ್ದನು ದಿನಪಾನಂದದಿ ಸಭೆಯೊಳಿದ್ದನು ಘನತೆಯನ್ನು ಕೊಂಡಾಡುತ್ತೀರಿ ಪರಿಜನರು ಮುದದಿ ಘನತೆಯನ್ನು ಕೊಂಡಾಡುತ್ತೀರಿ ಪರಿಜನರು ಮುದದಿ ರಾಮಚಂದ್ರ ಜನಪಕುಲ
ಮೂಲಮಣಿ ರಾಮಚಂದ್ರನು ದಿನಪತೇಜದಿ ಮೆರೆಯುತ್ತಾ ಇದ್ದಾನೆ ಎನ್ನುವುದು ಅಯೋಧ್ಯೆಯ ಪ್ರತಿಯೊಬ್ಬರೂ ಹಾಡಿ ಕೊಂಡಾಡುವ ಹೊಗಳುವ ವಿಚಾರ. ನಾನು ನನ್ನನ್ನು ಕಾಣಿಸಿಕೊಂಡು 11,000 ವರ್ಷಗಳಲ್ಲಿ ಕೆಲವೇ ಸಮಯಗಳು ಬಾಕಿ. ಸುದೀರ್ಘವಾಗಿರುವಂತಹ ಬದುಕಿನ ಅನುಭವದಲ್ಲಿ ಜನರಿಗೆ ನಾನು ಬಹಳಷ್ಟು ಹತ್ತಿರನಾಗಿದ್ದೇನೆ. ಮನುಷ್ಯರು ಅಂತ ಯಾರಿದ್ದಾರೋ, ಮನನಶೀಲತೆಯಿಂದ ಯಾರು ಬದುಕನ್ನು ಕಟ್ಟಿಕೊಂಡಿದ್ದಾರೋ ಅಂಥವರಿಗೆಲ್ಲ ಮನೋಜ್ಞವಾಗಿ ನಾನು ಹತ್ತಿರ ಆದ ಕಾರಣವೇ ನನ್ನನ್ನು ಹಿತವಂತನೆಂದೋ ಬಂಧುವೆಂದೋ ನಮ್ಮವನೆಂದೋ ನಮಗಾಗಿ ಇರುವವನೆಂದೋ ಭಾವಿಸಿದ್ದಾರವರು. ಅವರ ಸಂಪರ್ಕದಿಂದ, ಅವರ ಸಹಚರ್ಯೆಯಿಂದ, ಅವರ ಸಂಸರ್ಗದಿಂದ ಒಂದು ತೆರನಾಗಿ ಬದುಕಿನಲ್ಲಿ ಯಾವುದೋ ಒಂದು ಅಮಿತವಾದ ಆನಂದವನ್ನು ನಾನು ಕಂಡಿದ್ದೇನೆ. ಎಲ್ಲಿಯವರೆಗೆ ಕೇಳಿದರೆ, ನನ್ನ ಹುಟ್ಟಾದ ಕ್ಷಣ 60,000 ವರ್ಷಗಳು ಬದುಕಿದಂತಹ ನಮ್ಮಪ್ಪಯ್ಯ ಊರುಗೋಲಿನ ಆಧಾರದಲ್ಲಿ ನಡೆಯಬೇಕಾದಂತಹ ಸನ್ನಿವೇಶ ಇದ್ದರೂ ಹದಿಹರೆಯದ ಯುವಕರಂತೆ ಕುಣಿದು ಕುಪ್ಪಳಿಸಿದ. ಪುರುಷಾರ್ಥ ಚತುಷ್ಟಯಗಳೇ ನನ್ನ ಮನೆಯಲ್ಲಿ ಹುಟ್ಟಿದವೋ, 4 ವೇದಗಳೇ ನನ್ನ ಮನೆಯಲ್ಲಿ ಮಕ್ಕಳ ರೂಪದಲ್ಲಿ ಬಂದವೋ ಎನ್ನುವ ಹರ್ಷಾನಂದಕ್ಕೆ ಒಳಗಾದ. 3 ಮಕ್ಕಳಿಗೆ ನಾನೊಬ್ಬ ಅಣ್ಣ. ಆ 3 ಮಂದಿ ತಮ್ಮಂದಿರು ಕೂಡ ಅಣ್ಣನೊಬ್ಬನಿದ್ದಾನೆ, ಅವನ ಆದರ್ಶವೇ ನಮಗೆ ಪಡಿನೆರಡು ಎನ್ನುವ ಭಾವದಿಂದ ನನ್ನನ್ನು ಅನುಸರಿಸಿ ನಿಜಾರ್ಥದಲ್ಲಿ ನನ್ನನ್ನು ಅಣ್ಣನೇ ಆಗಿಸಿದ್ರು. ಒಬ್ಬ ಹುಟ್ಟಿನಲ್ಲಿ ಜ್ಯೇಷ್ಠನಾಗಿ ಹುಟ್ಟಿದರೆ ಸಾಲದಲ್ಲ, ಜ್ಯೇಷ್ಠನಾಗಿ ಹುಟ್ಟಿದವನನ್ನು ಕನಿಷ್ಠರು ಜ್ಯೇಷ್ಠ ಅಂತ ಒಪ್ಪಿಕೊಳ್ಳಬೇಕಾದ್ರೆ ತಮ್ಮಂದಿರಿಗೆ ಅಣ್ಣನಾಗಿ ಬದುಕುವಂತಹ ಪರಿಯನ್ನು ಅಣ್ಣನಾದವ ಕಂಡುಕೊಳ್ಳಬೇಕು. ಸರಿ. ಆ ನಿಟ್ಟಿನಲ್ಲಿ ನನ್ನ ದೇಹದ ಅಂಗೋಪಾಂಗಗಳು ನನ್ನ ತಮ್ಮಂದಿರು ಅಂತ ಭಾವಿಸಿ ಅವರ ಜೊತೆಯಾಗಿ ಕಲೆತು ನಲಿತು ಬಾಳಿ ಬದುಕು. ಯುವರಾಜ್ಯಾಭಿಷೇಕ ಬೇಕು ನಾನು ಎಂಬ ಹಾಗೆ ನಮ್ಮ ತೀರ್ಮಾನವನ್ನು ಮಾಡಿದರು. ವಿಧಿ ಲಿಖಿತ ಪ್ರತ್ಯೇಕವಾಗಿ ಇದ್ದದ್ದರಿಂದ ನಾನು ವನವಾಸವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬಂತು. ಆ ನಿಟ್ಟಿನಲ್ಲಿಯೂ ನನ್ನಿಂದ ಧರ್ಮ ಕಾರ್ಯಗಳು ಘಟಿಸಲ್ಪಟ್ಟಿದೆ. ಆದರ್ಶ ಪುರುಷನಾಗಿ ನಮ್ಮದ್ದಾದಂತಹ ಜೀವನದಲ್ಲಿ ಏನನ್ನು ನಾವು ಮಾಡಿ ಪೂರೈಸಬೇಕು ಎನ್ನುವಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸಾಧ್ಯಂತವಾಗಿ ಯಶಸ್ವಿಗೊಳಿಸಿದ್ದೇನೆ ಎನ್ನುವುದರಲ್ಲಿ ಸಮಾಧಾನ ಇದೆ ನನಗೆ. ರಾವಣಾದಿಗಳ ಸಂಹಾರ ಆದ ಬಳಿಕ ನಮ್ಮ ಅಯೋಧ್ಯೆಯಲ್ಲಿ ಸುಸ್ಥಿರವಾಗಿರುವಂತಹ ಒಂದು ಬದುಕನ್ನು ಕಟ್ಟಿಕೊಳ್ಳುವಾಗ ಪ್ರತಿಯೊಬ್ಬರೂ ರಾಮರಾಜ್ಯ ಎಂಬ ಹಾಗೆ ಬಾಯಿ ತುಂಬ ಹೊಗಳಿದರು, ಕಣ್ತುಂಬಿಕೊಂಡ್ರು. ಇದರ ಹಿನ್ನೆಲೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನಾನು ಆಲೋಚನೆ ಮಾಡಿದರೆ ಪರಮ ಋಷಿ ಸದಸ್ಯೇ ಇದೆ. 7 ಋಷಿಗಳೇ ನನ್ನನ್ನು ಆಶೀರ್ವದಿಸಿ ಅನುಗ್ರಹಿಸಿ ಮಂತ್ರಾಕ್ಷತೆಯನ್ನಿತ್ತು ನನ್ನನ್ನು ಹರಸಿದ್ದಾರೆ. ಕುಲಗುರುಗಳಾದಂತಹ ವಶಿಷ್ಠರು, ನನ್ನದ್ದಾದಂತಹ ಅಭ್ಯುದಯದಲ್ಲಿ ಮುಖ್ಯ ಕಾರಣೀಭೂತರಾಗಿರುವಂತಹ ವಿಶ್ವಾಮಿತ್ರರು ಒಬ್ಬರೊಬ್ಬರನ್ನು ಕಂಡರೆ ಅಷ್ಟೊಂದು ಸಹ್ಯವಾದಂತಹ ಬದುಕನ್ನು ಬದುಕಿದವರಲ್ಲ. ದಕ್ಷಿಣ ಧ್ರುವ ಉತ್ತರ ಧ್ರುವದ ಹಾಗೆ ಬದುಕಿದ್ರು ಅವರದ್ದಾಗಿರುವಂತಹ ಸಮ್ಮತಿ, ಅವರದ್ದಾದಂತಹ ವಿದ್ಯೆ ನನ್ನನ್ನು ಪೋಷಿಸುವಲ್ಲಿ ಒಮ್ಮತವಾಯಿತಲ್ಲ. ಇಲ್ಲದೆ ಇದ್ರೆ ವಶಿಷ್ಠರು ಹೇಳಿದ್ದನ್ನು ವಿಶ್ವಾಮಿತ್ರರು ಕೇಳುವುದಿಲ್ಲ, ವಿಶ್ವಾಮಿತ್ರರು ಹೇಳಿದ್ದನ್ನು ವಶಿಷ್ಠರು ಕೇಳುವುದಿಲ್ಲ. ಆದರೂ ನನ್ನ ಬದುಕಿನಲ್ಲಿ ಏಕೀಕರಿಸಿ ಅವರು ನನಗೆ ಆಶೀರ್ವಾದ ಮಾಡಿದರು. ವೃಷಾಶ್ವದತ್ತವಾದಂತಹ ವಿಶಿಷ್ಟವಾದ ಸಂಪತ್ತು ಪ್ರಯೋಗಕ್ಕಾಗಿಯೇ ಇರುವಂಥದ್ದು, ತಪಸ್ಸಿನ ಮೂಲಕವಾಗಿ ಹೊಂದಿದ್ದು ಅವರೆಲ್ಲ ಶೇಖರಿಸಿಟ್ಟಿದ್ರು ಮಾತ್ರ, ಅವರು ಪ್ರಯೋಗ ಮಾಡಲೇ ಇಲ್ಲ. ಆದರೂ ಪ್ರಯೋಗಿಸಬಹುದಾದಂತಹ ಒಂದು ಯೋಗ್ಯತೆಯನ್ನು ಹೊಂದಿದ ನನಗೆ ಅವರಿಂದ ಪ್ರದತ್ತವಾಯಿತು. ಲೋಕದಲ್ಲಿ ಆ ಮೂಲಕವಾಗಿ ನಾನು ಕಲ್ಯಾಣಕ್ಕೂ ಕಾರಣೀಭೂತನಾದೆ. ಹೇಗೆ ಕೇಳಿದರೆ 10 ಮಂದಿಗಳು ನನ್ನಲ್ಲಿ ಶೇಖರಿಸಿದ್ದರಿಂದ, ನನ್ನನ್ನೇ ಆಧಾರವಾಗಿರಿಸಿಕೊಂಡದ್ದರಿಂದ ಇಷ್ಟೆಲ್ಲ ನಡೆಯಿತು.
ಇಲ್ಲದೇ ಇದ್ದರೆ ಊನಷೋಡಶ ವರ್ಷರಾಗಿರುವಾಗಲೇ ಕಾಡಿಗೆ ಕರ್ಕೊಂಡು ಹೋಗಿ ತಾಟಕಿ, ಸುಬಾಹು, ಮಾರೀಚರೆಯ ಮೊದಲಾದಂತಹ ಖಳರನ್ನು ನನ್ನ ಮೂಲಕವಾಗಿಯೇ ಸಂಹಾರ ಮಾಡುವುದಕ್ಕೆ ಒಂದು ಉತ್ತೇಜನವನ್ನು ಕೊಟ್ಟು ನನಗೆ ಬೆನ್ನೆಲುಬಾಗಿ ನಿಂತವರು ವಿಶ್ವಾಮಿತ್ರ ಮಹರ್ಷಿಗಳು. ಹಾಗಾದರೆ ಅವರ ಅನುಗ್ರಹ ನನ್ನನ್ನು ಇಷ್ಟು ಮೇಲ್ಮೆಗೆ ತರುವಲ್ಲಿ, ನನ್ನನ್ನು ಎತ್ತರಿಸುವಲ್ಲಿ ಕಾರಣವಾದದ್ದು. ರಾಮರಾಜ್ಯದ ರೂವಾರಿಗಳು ನಮ್ಮ ಗುರುಗಳು ವಿಶ್ವಾಮಿತ್ರರು ಅಂತ ಹೇಳಿದರೂ ಅಪರಾಧ ಅಲ್ಲ. ಹಾಗಾದ್ರೆ ಬೇರೆಯವರು ಕೂಡ ನನ್ನನ್ನು ಅನುಗ್ರಹಿಸುವಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ. ಅಗತ್ಯರು ನನಗೆ ಚಾಪವನ್ನು ಒದಗಿಸಿಕೊಟ್ರು, ಅತ್ರಿ ಮಹರ್ಷಿಗಳು ನನಗೆ ಬೇಕಾದಂತಹ ಅನುಗ್ರಹವನ್ನು ಮಾಡಿದರು. ಎಲ್ಲ ಒಬ್ಬರು ಅಂತಲ್ಲ, ಎಲ್ಲ ಋಷಿಮುನಿಗಳು ಕೂಡ ರಾಮನ ಜೀವನದ ವಿಕಾಸದಲ್ಲಿ ಕಾರಣೀಭೂತರಾಗಿ ನಿಂತರು. ಹುಟ್ಟಿನ ಮೂಲದಲ್ಲಿ ದೇವಕಲ್ಪ, ನನ್ನನ್ನು ಬೆಳೆಸುವಲ್ಲಿ ಋಷಿಕಲ್ಪ, ಮಂತ್ರಕಲ್ಪ ಇತ್ಯಾದಿಗಳೆಲ್ಲ ಒಟ್ಟು ಸೇರಿ ರಾಮ ಎನ್ನುವ ಆರಾಮವಾಗಿ ಲೋಕಕ್ಕೆ ಎಲ್ಲ ಒಂದು ತೆರನಾದಂತಹ ರಾಮ ಸವಿ ಸುಖವನ್ನು ಕೊಡುವುದಕ್ಕೆ ಆಧಾರಭೂತನಾಗಿ ನಿಂತ ಎನ್ನುವಲ್ಲಿಗೆ ನಮಗೂ ಸಮಾಧಾನ, ನಮಗೂ ಸಂತೃಪ್ತಿ. ಎಲ್ಲ ಹೊಗಳ್ತಾ ಇದ್ದಾರೆ, ಸಭೆ ನೆರಹಿದ್ದೇವೆ, ವಿಶಿಷ್ಟವಾದಂತಹ ಚಟುವಟಿಕೆಗಳೆಲ್ಲ ನಡೆಯುತ್ತಾ ಇದೆ. ಮುಂದುವರಿಯಲಿ ಮುಂದುವರಿಯಲಿ ಮುಂದುವರಿಯಲಿ. ಮನುಜಲೀಲ ಸಕ್ತನಾಗಿದ ಚಿನುಮಯನ ಕಂಡಾಗ ಮನುಜಲೀಲ ಸಕ್ತನಾಗಿಗ ಚಿನುಮಯನ ಕಂಡಾಗ ದೂರದಿ ಮಣಿದು ನಿಂದಿಗ ಕಾಲ ಪುರುಷನ ಕಂಡ ರಾಮ. ಮಣಿದು ನಿಂದಿಗ ಕಾಲ ಪುರುಷನ ಕಂಡ ರಾಮ. ಮನುಜಲೀಲ ಸಕ್ತ ಆಗಿಗ ಚಿನುಮಯನ ಕಂಡಾಗ ಅಯೋಧ್ಯೆಯ ಧರ್ಮಸಿಂಹಾಸನವನ್ನೇರಿ ಕುಳಿತವ ಇನವಂಶಜಾತ ರಾಜಾರಾಮ ಹೀಗೆಂದು ಆತ ತಿಳ್ಕೊಂಡಿದ್ದಾನೆ. ಇನವಂಶ, ನಾನು ಇನವಂಶದ ರಾಜ, ನನ್ನ ವಂಶ ಗೌರವ, ಈ ಬಗ್ಗೆ ಚಿಂತನೆಯಲ್ಲಿರುವ ಚಿನ್ಮಯನನ್ನು ನಾನು ಕಾಣುತ್ತಾ ಇದ್ದೇನೆ. ಒಂದು ಕಾಲವಿತ್ತು, ಈ ಅಯೋಧ್ಯೆಯಲ್ಲಿ ಇದೇ ಸಿಂಹಾಸನದಲ್ಲಿ ಕುಳಿತು ಮಕ್ಕಳಿಲ್ಲ ಎನ್ನುವ ಕೊರಗಿನಲ್ಲಿದ್ದಂತಹ ದಶರಥ, ಅವನಿಗೆ 3 ಪತ್ನಿಯರು. ಕಾಲಚಕ್ರ ತಿರುಗಿದೆ, ದಶರಥ ಚಕ್ರವರ್ತಿ ಇಂದಿಲ್ಲ. ಆ ಸ್ಥಾನವನ್ನು ರಾಮ ಅಲಂಕರಿಸಿದ್ದಾನೆ. 3 ರಾಣಿಯರು ಈಗಲೂ ಇದ್ದಾರೆ. ಭರತನ ಪತ್ನಿಯಾದಂತಹ ಮಾಂಡವಿ, ಲಕ್ಷ್ಮಣನ ಪತ್ನಿಯಾದಂತಹ ಊರ್ಮಿಳೆ, ಶತ್ರುಘ್ನನ ಪತ್ನಿಯಾದಂತಹ ಶುತಶ್ರವೆ,
ವೇದಗಳ ಹಾಗೆ ಇರುವ ದಶರಥನ ಮಕ್ಕಳು ಪುತ್ರಕಾಮೇಷ್ಟಿಯಾಗದ ಫಲರೂಪವಾಗಿ ದೊರಕಿದಂತಹ ಮಕ್ಕಳು 4 ಮಕ್ಕಳು. ಆ ಕಾಲ ಒಂದಿತ್ತು. ಈ ಕಾಲದಲ್ಲಿ ರಾಮನ ಮಕ್ಕಳು ಲವಕುಶರು, ಭರತನ ಮಕ್ಕಳು ಒಬ್ಬ ಪುಷ್ಕರ, ಇನ್ನೊಬ್ಬ ತಸ್ಕರ. ಲಕ್ಷ್ಮಣನ ಮಕ್ಕಳಾದಂತಹ ಅಂಗದ, ಚಂದ್ರಕೇತು, ಶತ್ರುಘ್ನನ ಮಕ್ಕಳು ಈರುವರು ಸುಬಾಹು, ಶತ್ರುಂಜಯ. ಆಗ 4 ಇತ್ತು, ಈಗ 8 ಆಗಿದೆ. ಸಿಂಹಾಸನದಲ್ಲಿ ಕುಳಿತ ರಾಮರಾಜ್ಯ ಇದೆ. ಎಲ್ಲರೂ ಸಂತೋಷದಲ್ಲೇ ಇದ್ದಾರೆ. ಅವರಿಗೆ ಯಾವ ಕೊರತೆಯೂ ಇಲ್ಲ. ಪತ್ನಿಯನ್ನು ಕಳೆದುಕೊಂಡ ಸತಿ ವಿಯೋಗದ ತಾಪವನ್ನು ತನ್ನಲ್ಲಿರಿಸಿಕೊಂಡು ಆ ನೋವನ್ನು ಯಾರಿಗೂ ಕಾಣಿಸದ ಹಾಗೆ ನಗುನಗುತ್ತಾ ಕುಳಿತಿದ್ದಾನಲ್ಲ ಚಿನ್ಮಯ. ಅಯೋಧ್ಯೆಯ ಮಹಾದ್ವಾರದ ಬಳಿಗೆ ಬಂದಿದ್ದೇನೆ. ಅರಮನೆಯ ಒಳಗೆ ಪ್ರವೇಶ ಮಾಡುವುದಕ್ಕೆ ಒಂದು ಲೆಕ್ಕದಲ್ಲಿ ಧೈರ್ಯ ಸಾಲದು. ಒಳಗೆ ಹೋಗೋಣವೇ? ಹೋದರೆ ನನ್ನನ್ನು ಕಂಡವರು ಏನೆಂದಾರು ಎನ್ನುವ ಭಯಕ್ಕಿಂತಲೂ ಆ ಚಿನ್ಮಯನ ಈ ಪರಿಸರದ ಸಂತೋಷವನ್ನು ನಾನು ಹೋಗಿ ಕೆಡಿಸುತ್ತೇನೋ ಎನ್ನುವ ಆ ಭಾವದಿಂದಲೇ ಈ ದ್ವಾರದ ಬಳಿಯಲ್ಲಿ ನಿಂತಿದ್ದೇನೆ. ಸಭೆಯಲ್ಲಿ ಯಾವುದೋ ಒಂದು ಸಂಚಲನ ಮೂಡುವುದಕ್ಕೆ ಆರಂಭವಾಯಿತು. ಯಾಕೆ ಅಂತ ನಾನು ಸಭೆಯನ್ನತ್ತ ನೋಡಿದರೆ ಹೊರದ್ವಾರದಲ್ಲಿ ಯಾರೋ ನನ್ನನ್ನೇ ನೋಡುತ್ತಿರುವಾಗೆ ಕಾಣಿಸ್ತಾ ಇದೆ. ನಾ ಹೇಳದೆ ಬರುವುದು ಬೇಡ ಅಂತಲ್ಲೇ ನಿಂತವರನ್ನು ಇದರೆದ್ದು ಹೋಗಿ ನಾನೇ ಸತ್ಕರಿಸಿದೆ. ಹೀಗೆ ಬರಬೇಕು ಮುದದಿಂದ ಪೀಠವಿತ್ತು ಉಚಿತಾಸನವನ್ನು ಪದಕೆರ ಮುದಲೆನೆದ ಧರ್ಮದೇವನೇ ಬಂದುದಕ್ಕೆ ಸಂತೋಷವಾಯಿತು. ಹೊರಬಾಗಿಲಲ್ಲೇ ನಿಂತಿರುವ ನಿಮ್ಮನ್ನು ಸಿಂಹಾಸನದಿಂದ ಇಳಿದು ಬಂದು ಆದರದಿಂದ ಕೈ ಹಿಡಿದು ಕರೆತಂದು ಆಸನ ಏರಿಸಿದ್ದೇನೆ. ಧರ್ಮದೇವನೇ, ಈ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವತೆಗಳು ಅಂತ ಹೇಳಿದರೆ ಬ್ರಾಹ್ಮಣರು. ಅವರು ಧರ್ಮದ ಮುಖವಾದದ್ದರಿಂದ ಅವರನ್ನು ಧರ್ಮದೇವತೆಗಳು ಅಂತ ಹೇಳಿದರೆ ಏನೂ ಅಪರಾಧವಾಗುವುದಿಲ್ಲ. ಆದರೆ ನಾನು ಆಗದಿಂದ ನಿಮ್ಮನ್ನು ನೋಡುತ್ತಾ ಇದ್ದೇನೆ. ಯಾವುದೋ ಒಂದು ಸಂಕೋಚ ಭಾವವನ್ನಿರಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಇನ್ನು ಮುಂದೆ ಹೋಗುವುದೋ ಬೇಡವೋ ಬಂದಾಗಿದೆಯಲ್ಲ, ಇನ್ನೂ ನಮ್ಮನ್ನು ಕಾಣದೆ ಹೋಗುವ ಹಾಗಿಲ್ಲ. ನಿಮ್ಮಲ್ಲೊಂದು ಮಾತು ಕೇಳಲೇ? ಈ ಸಾಕೇತಕ್ಕೆ ಏಕಿಷ್ಟು ದೂರವೈತಂದು ಸೂಚಿಸು, ಏಕಿಷ್ಟು ದೂರವೈತಂದು ಸೂಚಿಸು,
ಸಾಕೇತ ಪುರಕ್ಕೆ ಬಂದಿ ಸಭೆಯನು ಬಗ್ಗಿ ಓ ಕಾಲ ಚೋದ್ಯವಿದು ಅಯ್ಯ ರಾಮಚಂದ್ರ. ಬ್ರಾಹ್ಮಣ ಆ ವರ್ಚಸ್ವಿಯೇ, ಆ ಆದರೆ ಭೂಮಿಗೆ ಸಂಬಂಧಿಸಿದಂತಹ ವರ್ಚಸ್ಸಲ್ಲ. ಆ ವಿಶಿಷ್ಟವಾಗಿರುವಂತಹ ಒಂದು ಪರಿವೇಶ ನನಗೆ ಕಾಣಿಸ್ತಾ ಇದೆ. ಹ್ಮ್. ಏನೋ ಒಂದು ಅಡಕವಾಗಿದೆ. ಆ ಯೋಗಿಗಳಾದ ನಿಮ್ಮಲ್ಲಿ ಅಂತಹ ಯೋಗ ತೇಜಸ್ಸಿದ್ರೆ ಆ ಅದು ಎಲ್ಲಿಂದ ಹೇಗೆ ಅಂತ ನಾವೆಲ್ಲ ಕೇಳುವುದಕ್ಕಿಲ್ಲ. ಹ್ಮ್. ಯೋಗವೇ ಮಾಧ್ಯಮವಾಗಿರಬಹುದು. ಹ್ಮ್. ಆದರೆ ನಾನು ಆ ನನ್ನ ಸುದೀರ್ಘವಾದಂತಹ 11,000 ವರ್ಷ ಬದುಕಿನಲ್ಲಿ ಆ ನಿಮ್ಮಂಥವರನ್ನು ನೋಡಲೇ ಇಲ್ಲ. ಹಾ ನಿಮ್ಮಂಥವರು ನನ್ನನ್ನು ಕಾಣುವುದಕ್ಕೆ ಬಂದದ್ದೇ ಇಲ್ಲ. ಆ ಆಗ ನನ್ನಷ್ಟಕ್ಕೆ ನಾನು ಯೋಚನೆ ಮಾಡುವುದು, ಆ ಕಾಲಚೋದ್ಯವೇ, ಕಾಲ ಬಂತಲ್ಲ. ಕಾಲಾಯ ತಸ್ಮೈ ನಮಃ. ಆ ಕಾಲಕ್ಕೆ ಯಾರಾದರೂ ತಲೆ ಬಾಗಲೇಬೇಕು. ಆ ಕಾಲ ಎಂದರೆ ಏನು? ಆ ಸರಿಯಾದಂತಹ ಅರ್ಥವನ್ನು ವಿಶ್ಲೇಷಿಸುವುದಕ್ಕೆ ಬಹಳಷ್ಟು ಕಷ್ಟ ಇದೆ. ಆ ಸಾಮಾನ್ಯವಾಗಿ ಮೇಲಿಂದ ಮೇಲೆ ಹೇಳುವುದಿದ್ರೆ ಸಮಯ, ಆ ಕಾಲ. ಆ ಈಗ ಎಷ್ಟು ವೇಳೆಯಾಯಿತು ಆ ಅದನ್ನು ಕಾಲ ಅಂತ ಪರಿಗಣನೆ ಮಾಡಲಾಗ್ತದೆ. ಆ ಆದರೆ ಹ್ಮ್. ಅನಂತಾರ್ಥದ ವಿಸ್ತಾರದಲ್ಲಿ ಆ ಕಾಲವನ್ನು ಯಾವನಿಗೂ ಗಣನೆ ಮಾಡುವುದಕ್ಕೆ ಆಗುವುದಿಲ್ಲ. ಆ ಯಾವುದು ವಿಶ್ಲೇಷಣೆಗೆ ನಿಲುಕದೇ ಇರುವುದು, ಆ ಯಾವುದು ತನ್ನ ಆಯಾ ಆಕಾರಗಳನ್ನು ಯಾರಿಗೂ ಸರಿಯಾಗಿ ತೋರಿಸದೇ ಇರುವುದು, ಆ ಅಂತಹ ಅದ್ಭುತಗಳಲ್ಲಿ ಒಂದು ಕಾಲ. ಆ ಅದನ್ನು ಬೇರೆ ಬೇರೆ ವಿಧಾನದಿಂದ ವಿಭಾಗದಿಂದ ವಿದ್ವಾಂಸರು ವಿಂಗಡಿಸಿ ಆಗಿದೆ. ಆ ನಾ ಕಾಲಚೋದ್ಯವೇ ಅಂತ ಹೇಳುವುದಕ್ಕೆ ಕಾರಣ ಬೇರೆ ಏನೂ ಇಲ್ಲ. ಆ ಕಾಲಕ್ಕೆ ನಾನೇ ಕಾರಣ. ಆ ರಾಜನಾದವ ಕಾಲಸ್ಯ ಕಾರಣ. ಆ ವಿಪರೀತವಾಗಿರುವಂತಹ ಕಾಲ ಬಂದರೂ ಅರಸನ ಆಡಳಿತೆಯೇ ಅದಕ್ಕೆ ಕಾರಣ. ಆ ವಿಷ್ಣುವೇ ನಾರಾಯಣನಾಗಿ ಆ ಈ ರಾಜನಲ್ಲಿ ನಿಕ್ಷಿಪ್ತನಾಗಿರ್ತಾನೆ. ಆ ದೇವಾನು ದೇವತೆಗಳ ಅಂಶ ಸ್ವರೂಪ ಆ ಅರಸನಲ್ಲಿ ಇರ್ತದೆ. ಆ. ಇದು ಶಾಸ್ತ್ರವಾಕ್ಯ. ಆ ನಾ ವಿಷ್ಣು ಪೃಥ್ವಿಪತಿ. ಆ ವಿಷ್ಣುವಲ್ಲದೆ ಪೃಥ್ವಿಪತಿಯಾದವರು ಬೇರೆ ಯಾರೂ ಅಲ್ಲ. ಆ ಅಲ್ಲ, ವಿಷ್ಣುವಿನ ಅಂಶವೇ ಪೃಥ್ವಿಯನ್ನು ಆಳುವುದಕ್ಕೆ ರಾಜನಾಗಿ ಕಾಣಿಸಿಕೊಳ್ಳುತ್ತದೆ. ಆ ಎಲ್ಲ ಈ ಅಂಶದಿಂದ. ಆ ಕಾಲವನ್ನು ನಾವು ನಿರೀಕ್ಷಿಸದೇ ಇದ್ದರೂ ಆ ಒಂದು ಹೀಗೆ ಕಾಲ ಆ ನಮ್ಮನ್ನು ಚೋದಿಸ್ತದೆ ಅಂತಾದ್ರೆ, ಆ ಓ ಕಾಲಪುರುಷನೇ ಅಂತ ಹೇಳಿದರೆ ಅಪರಾಧವ? ಆ ಅದೇ ಹೌದು ಅಂತ ಇದ್ರೆ ಆ ಇಷ್ಟು ವರ್ಷಗಳ ಕಾಲ ಆ ನನಗೆ ಕಾಣಿಸದೇ ಇದ್ದ ನೀನು ಆ ಈಗ ಆ ಬಂದಿದ್ದಿ ಅಂತಾದ್ರೆ, ಆ ಅಥವಾ ನಮ್ಮ ಬಾಗಿಲಲ್ಲೇ ನಿಂತು ಒಳಗೆ ಬರಬಹುದೋ ಎನ್ನುವ ಹಾಗೆ ನಮ್ಮ ಅಪ್ಪಣೆಯನ್ನು ಕೇಳುವುದಕ್ಕೆ ಸಿದ್ಧನಾಗಿ ನಿಂತಿದ್ದಿ ಅಂತಾದ್ರೆ, ಆ ಇದೇನು ಚೋದ್ಯ? ಆ ಅರ್ಥ ಆಗದೇ ಇರುವಂತಹ ಕೆಲವಾರು ವಿಚಾರಗಳು ಆ ನನ್ನ ಮನಸ್ಸನ್ನು ಸುತ್ತಿ ಮುತ್ತಿದೆ. ಆ ಆದ್ದರಿಂದ ಹ್ಮ್. ಧರ್ಮದೇವನೇ, ಆ ಕಾಲಪುರುಷನೇ, ಆ ಏನು ವಿಷಯ? ಆ ಇಷ್ಟು ದೂರ ಆ ಅಯೋಧ್ಯೆಯವರೆಗೆ, ಆ ಅಂದ್ರೆ ನೀನು ಎಲ್ಲಿಂದ ಬಂದದ್ದು ಅಂತ ನನಗೆ ಗೊತ್ತಿಲ್ಲ. ಆ ಸರಿಯಾದ ನಿನ್ನ ವಿಳಾಸವೂ ನನಗೆ ಅರ್ಥ ಆಗುವುದಿಲ್ಲ. ಆ ನಮ್ಮವರಿಗಂತೂ ಯಾರು ಅಂತಲೇ ಅರ್ಥ ಆಗ್ಲಿಲ್ಲ. ಆ ಯಾವನೋ ಒಬ್ಬ ಬಂದಿದ್ದಾನೆ ಇಷ್ಟೇ. ಆ ನನಗೂ ಹಾಗೆ. ಆ ಆದ್ರೆ ಇಷ್ಟು ದೀರ್ಘ ಅಂತ ಹೇಳುವಲ್ಲಿ ಒಂದೇ ಉತ್ತರ. ಆ ನನ್ನ ಸುದೀರ್ಘವಾದ 11,000 ವರ್ಷಗಳಲ್ಲಿ ಆ ಎಲ್ಲಿಯೂ ನಿನ್ನನ್ನು ನಾನು ಸಂಧಿಸಲೇ ಇಲ್ಲ. ಆ ಅಂತಹ ನೀನು ಈ ಕಾಲದಲ್ಲಿ ಸಂಧಿಸುವುದಕ್ಕಾಗಿ ಆ ಬಂದಿದ್ದಿ ಅಂತಾದ್ರೆ ಆ ಏನು ಕೇಳಬಹುದೇ? ನಾನು ಅಲ್ಲಿ ಹೊರಗಡೆ ನಿಂತದ್ದು ಯಾಕೆ? ಯಾಕೆ? ನಾನು ಹ. ಕಾಲ ಹ. ಕಾಯುತ್ತಾ ಇದ್ದೆ. ಓಹೋ ಹೋ ಹೋ. ನೀನು ನನ್ನನ್ನು ನೋಡಬೇಕು ಅಂತ. ನೋಡಿ ಕರೀಬೇಕು. ಹೌದು ಹೌದು. ಇಳಿದು ಬಂದಿದ್ದೀಯಲ್ಲ? ಯಾರು? ಅಲ್ಲ, ನನ್ನನ್ನು ನೋಡಿ ಇಳಿದು ಬಂದಿದೆ. ನೀನು ಇಳಿದು ಬಂದಿದ್ದೀಯಲ್ಲ? ಹೌದು.
ನೀನು ಇಳಿದು ಬಂದವ ಅಂತ ನಿನಗೆ ಗೊತ್ತಾದ್ರೆ ಸಾಕು. ಪರಮ ಪುರುಷ ಕೀಳು ಓ ಓ ಅರಸ ಏಕಾಂತ ಸಮ್ಮಿಲನಕ್ಕೆ ಸಮಯವು ಅರಸ ಏಕಾಂತ ಸಮ್ಮಿಲನಕ್ಕೆ ಸಮಯವು ದೊರೆಬುದೇ ಬೀಳಿನ ಅರಸ ಏಕಾಂತ ಸಮ್ಮಿಲನಕ್ಕೆ ಸಮಯವು ದೊರೆಬುದೇ ಬೀಳಿನನು ಪರಮ ಪುರುಷ ಕೀಳು ಹರಿದರ ರಹಸ್ಯ ಮಾತಿರುವುದು ನಿನ್ನೊಡಿ ಓ ಇದೇ ಸಿಂಹಾಸನದಲ್ಲಿ ನೀನು ಕುಳಿತಾಗ ನಿನ್ನನ್ನು ರಾಘವನೆಂದು, ರಾಜಾರಾಮನೆಂದು, ಸೀತಾರಾಮನೆಂದು ಕರೆದವರು ಹಲವು ಮಂದಿ ಇರಬಹುದು. ಹೌದು. ಮರ್ಯಾದಾ ಪುರುಷೋತ್ತಮ ಈ ಬಿರುದು ಕೊಟ್ಟು ಕೊಂಡಾಡಿದವರದೆಷ್ಟೋ ಮಂದಿ. ನಿನ್ನನ್ನು ಕಂಡಾಗ ಪರಮ ಪುರುಷ ಈ ರೀತಿಯಾಗಿ ಕರೆಯಬೇಕು ಅಂತ ಅನಿಸ್ತಾ ಇದೆ. ನೀನು ಪರಮ ಪುರುಷ ಆದ ಕಾರಣವೇ ಅಥವಾ ಹಾಗಾಗಲು ಕಾರಣ ಅಹಲ್ಯೆ ನಿನ್ನ ನಿರೀಕ್ಷೆಯಲ್ಲೇ ಕಲ್ಲಾಗಿ ಬಿದ್ದವಳು. ಹಾಗೊಂದು ಶಾಪವನ್ನು ಗೌತಮರು ಕೊಟ್ಟ ಕಾರಣ ನಮ್ಮಿಂದ ಅದು ನಡೆಯಿತಷ್ಟೇ. ಶಿವನ ಧನುಸ್ಸು ಅದು ಭಂಗ ಆದದ್ದು, ಪರಶುರಾಮರ ಗರ್ವ ಅಪಹರಣೆ ಆದದ್ದು, ಋಷಿಮುನಿಗಳ ಸಂಪರ್ಕ ನಿನಗಾದದ್ದು. ರಾಮ, ಅಗತ್ಯರು ವನವಾಸ ಕಾಲದಲ್ಲಿ ನಿನಗೆ ಅನೇಕ ವಿಚಾರಗಳನ್ನು ಹೇಳಿದ್ದರಂತೆ. ಅಷ್ಟೂ ವಿಚಾರಗಳನ್ನು ಕೇಳಿಕೊಂಡ ಕಾರಣ, ನಿನ್ನಲ್ಲಿ ಅಂತಹ ಮಾತುಗಳನ್ನು ಹೇಳಿದ ಕಾರಣ ನೀನು ಪರಮ ಪುರುಷನೇ. ಪುರ ಅಂದ್ರೆ ದೇಹ, ಅದರಲ್ಲಿ ಪರಮ ಪುರುಷನೇ ಇರುವುದು. ದೇಹವನ್ನು ಉಳಿಸುವುದಕ್ಕೆ ಕಾರಣವಾಗಿರುವಂತ ಆತ್ಮ ಪರಮಾತ್ಮನ ಸ್ವರೂಪವೇ. ಅದರಲ್ಲಿ ಮಹತ್ತು ಯಾವನು ಮಾಡ್ತಾನೋ, ಈಗ ಅನ್ನದಲ್ಲಿ ಪರಮಾನ್ನ ಅಂತ ಇಲ್ವೋ, ಪರಮವಾಗಿ ಯಾವನು ಕಾಣಿಸಿಕೊಳ್ತಾನೋ ಆ ಸಾಧಕರನ್ನು ಎಲ್ಲರನ್ನೂ ಪರಮ ಪುರುಷ ಅಂತ ಕರೆಯಬಹುದಾಗುತ್ತದೆ. ಆದರೆ ಅಗತ್ಯರು ಅಂದು ನಿನಗೆ ನೀನು ಯಾರು ಎನ್ನುವುದನ್ನು ಯಾವ ರೀತಿಯಾಗಿ ವಿವರಿಸಿ ಹೇಳಿದ್ರು ಅದೇ ದಾಟಿಯಲ್ಲಿ ನಾನು ಹೇಳುವುದಿದ್ರೆ, ರಾವಣ ವಧಾ ಪ್ರಕರಣದಲ್ಲಿ ಆದಿತ್ಯ ಹೃದಯವನ್ನು ಬೋಧಿಸಿದ್ರು. ಚಿತ್ರಕೂಟವನ್ನು ಬಿಟ್ಟು ಮತ್ತೆ ದಂಡಕಾರಣ್ಯಕ್ಕೆ ಹೋಗುವುದಕ್ಕೆ ಸೂಚನೆ ಕೊಡುವ ಪೂರ್ವದಲ್ಲಿ ನಿನ್ನನ್ನು ಆ ಅಗತ್ಯರು ನಿನ್ನ ಜೊತೆ ಮಾತನಾಡಿದಾಗ ನಿನಗೆ ಏನೆಲ್ಲ ಹೇಳಿದ್ರು, ಅದರಲ್ಲಿ ಈ ಪರಮ ಪುರುಷ ಎನ್ನುವ ಶಬ್ದ ಪ್ರಯೋಗ ಆಗಿದೆ. ಮಹಾಧನುಸನ್ನು ಕೊಟ್ಟು ರಕ್ಕಸರ ಸಂಹಾರ ಮಾಡುವುದಕ್ಕೆ, ಧರ್ಮ ಸ್ಥಾಪನೆ ಮಾಡುವುದಕ್ಕೆ ನೀನು ಯೋಗ್ಯ ಅಂತ ನನಗೆ ಕೋದಂಡವನ್ನು ದಯಪಾಲಿಸಿದ್ರು. ಸರಿ ಸರಿ, ಅದನ್ನು ನೆನಪು ಮಾಡುವ ಅಂತ ಬಂದದ್ದು. ಓಹೋ,
ಅಷ್ಟಕ್ಕೆ ನೆನಪಾಗುತ್ತಿದ್ರೆ ಹ್ಮ್ ಮತ್ತೆ ಮುಂದುವರಿಸುವ ಅವಶ್ಯಕತೆ ಇರಲಿಲ್ಲ. ಹ್ಮ್ ಅಗತ್ಯರ ನೆನಪು ಮಾಡಿ ಆಯಿತು. ಆ ಈಗ ಆ, ನಾನು ಬಂದದ್ದು ಯಾಕೆ? ಯಾಕೆ? ಒಂದು ರಹಸ್ಯವಾದ ವಿಚಾರವನ್ನು, ರಹಸ್ಯ ಅದನ್ನು ನಿನಗೆ ಹೇಳುವುದಕ್ಕಿದೆ. ಓ ಅದಕ್ಕಾಗಿ ಆ, ಅದಕ್ಕಾಗಿ ಆ. ಏಕಾಂತವನ್ನು ನಾನು ಬಯಸ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿ ಏಕಾಂತ ಅಂತ ಪ್ರತ್ಯೇಕ ಇಲ್ಲ. ಆ, ನಾನು ನೀನು ಮಾತಾಡುವಾಗ ವಿಷಯಾಸಕ್ತತೆಯಿಂದ ಮತ್ತೊಬ್ಬರು ಕೇಳುವುದೂ ಇಲ್ಲ. ಆ, ಅಯೋಧ್ಯೆಯಲ್ಲಿ ಕೋಣೆ ಇದೆ, ಬಾಗಿಲಿದೆ, ಕೀಲಿ ಇದೆ, ಎಲ್ಲ ಇದೆ. ಆ. ಆದರೆ ಯಾವುದಕ್ಕೂ ಹಾಕಬೇಕು ಎನ್ನುವುದಿಲ್ಲ. ಆದರೆ ನಾವು ಕೇಳಿದ್ದೇವೆ, ಆ, ರಾಮನಿಗೆ ಪಟ್ಟಾಭಿಷೇಕ, ಆ. ಈ ವಿಚಾರದಲ್ಲಿ ಹ್ಮ್. ಮಂತ್ರಾಗಾರ, ಹಾ 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 ಮಂಥರೆ, ಆ. ಈ ಪ್ರಕರಣ ಎಲ್ಲ ನೆನಪಾಗುತ್ತದೆ. ಅದು ಹೇಗೆ ಗೊತ್ತಾ? ಆ, 1000 ಒಳ್ಳೆದಾಗಲಿ, ಆ, ಒಂದದರಲ್ಲಿ ಏನಾದರೂ ಇಂಥದ್ದು ಬರಲಿ, ಆ, ಮತ್ತೆ ಸಾವು ಬರುವಲ್ಲಿವರೆಗೆ ಅದೊಂದು ಬಿಟ್ಟೋಗುವುದಿಲ್ಲ. ಆ, ಈ ಒಳ್ಳೆದಾದದ್ದು ಯಾರಿಗೂ ಬೇಡ, ಆ, ಕೆಟ್ಟದಾದದ್ದು ಪಕ್ಕ ಕಾಣಿಸ್ತದೆ. ಆ, ಬಿಳಿ ಬಟ್ಟೆಯಲ್ಲಿ ಕಪ್ಪು ಚುಕ್ಕೆ ಕಂಡ ಹಾಗೆ. ಆ, ಹಾಗಾದ್ರೆ ಆ, ರಹಸ್ಯವಾದ ವಿಷಯವನ್ನು ಹೊತ್ತು ತಂದ ನೀನು ಆ, ಭರಿತ ರಹಸ್ಯವನ್ನು ಹೇಳುವುದಕ್ಕೆ, ಆ, ರಹಸ್ಯ ಭರಿತವನ್ನು ತೋಡಿಕೊಳ್ಳುವುದಕ್ಕೆ ಆ. ನಿನಗೆ ಏಕಾಂತ ಬೇಕು. ಇಲ್ಲಿ ರಹಸ್ಯವಾದ ವಿಚಾರಗಳು ಆ, ಯಾರಿಗೂ ತಿಳಿಯದೇ ಇರುವ ಹಾಗೆ ಗೂಢಾಲೋಚನೆ ಮಾಡುವ ವಿಚಾರಗಳಿಗೆ ನಿಮ್ಮದೇ ಆಗಿರುವಂತಹ ಒಂದು ಮಂದಿರ ಇದೆ. ಯಾರಿಗೂ ತಿಳಿಯದಂತೆ, ಯಾರಿಗೂ ತಿಳಿಯದಂತದಿ ಗೌಪ್ಯ ಗೃಹದಿ ಯಾರಿಗೂ ತಿಳಿಯದಂದದಿ ಗೌಪ್ಯ ಗೃಹದಿ ಬೀಜಾರವ ಬೀಳು ನೀನು ಗೌಪ್ಯ ಗೃಹದಿ ಬೀಜಾರವ ಬೀಳು ನೀನು ಸಾರಿನೇ ಭದ್ರಗಾವಲ ನಿರಿದುವೆ ಸಾರಿ ನೇಮವ ಭದ್ರಗಾವಲ ನಿರಿಸುವೆ ಬಾರೆಲ್ಲ ರಘುವರನು ಬಾರೆಲ್ಲ ಅಯ್ಯ ಆಗಂತುಕನೇ, ಹಾ, ರಹಸ್ಯ ಭರಿತವಾದದ್ದು, ಆ, ಭರಿತವಾದ ರಹಸ್ಯ, ಆ, ಇದರಲ್ಲಿ ಬಹಳ ವ್ಯತ್ಯಾಸಗಳುಂಟು. ಆ, ಸಾವು ಒಂದು ರಹಸ್ಯವೇ. ಆ, ಆ ಸಾವನ್ನು ಯಾವನೂ ಕಂಡವನಿಲ್ಲ. ಆ, ಸಾವು ಹೀಗೆ ಆಗುತ್ತದೆ ಎನ್ನುವುದನ್ನು ಯಾವನೂ ಲೆಕ್ಕ ಮಾಡಿದವನಿಲ್ಲ. ಆ, ಹಾಗಾಗಿ ಅದನ್ನು ಒಂದು ರಹಸ್ಯಾತ್ಮಕವಾಗಿಯೂ ಕಾಣಬಹುದು. ಆ, ಮತ್ತೊಂದು, ಆ, ನಾವು ಮಾತಾಡುವುದು ಹೊರಗೆಲ್ಲಿಯೂ ಗೊತ್ತಾಗಕೂಡದು. ಆ, ಇನ್ನೊಂದು, ಆ, ಹೊರಗೆ ಮಾತಾಡುವುದು ಹೊರಗಿನವರಿಗೆ ಗೊತ್ತಾಗಕೂಡದು. ಆ, ಹಾಗಾದರೆ ಏಕಾಂತ ಬೇಕು. ಆ, ಆ ಏಕಾಂತದಲ್ಲಿ ಮಾತ್ರವೇ ಹೇಳಬಹುದಾದ ಆ, ಕೆಲವು ವಿಚಾರಗಳನ್ನು ನೀನು ಬಿತ್ತರಿಸುವಲ್ಲಿ ಆ. ಈಗ ನನ್ನಲ್ಲಿ ಅವಕಾಶವನ್ನು ಕೇಳುತ್ತಿ. ಏಕಾಂತ ಅಂತ ಹೇಳಿದ್ರೆ ನಿಮ್ಮ ಏಕಾಂತ ಭವನದಲ್ಲಿ ಮಂತ್ರಾಲೋಚನೆ ನಡೆಯುವ ಸ್ಥಳದಲ್ಲಿ
ಪ್ರಧಾನವಾಗಿ 2 ಸ್ಥಳ. ಹ್ಮ್ ಒಮ್ಮೆ ನಿನ್ನ ಪಟ್ಟಾಭಿಷೇಕದ ಸಂದರ್ಭ, ಹ್ಮ್ ಇನ್ನೊಂದು ಸೀತಾ ಪರಿತ್ಯಾಗದ ಸಂದರ್ಭ. ಹ್ಮ್ ನೀನು, ವಸಿಷ್ಠರು, ಸುಮಂತ್ರ ಮತ್ತೆ ಜೊತೆಯಾಗಿ ಸೇರಿದವ ಲಕ್ಷ್ಮಣ, ಅಲ್ಲಿ 4 ಮಂದಿ ನೀವಿದ್ರಿ. ಸೀತೆಯನ್ನು ಪರಿತ್ಯಜಿಸುವ ಆ ಸಂಕಲ್ಪ ಮಾಡಿದ ಸಂದರ್ಭ, ಆ ವಿಚಾರ ಅಷ್ಟೇ ಮಂದಿಗೆ ಗೊತ್ತಾದದ್ದು. ಅಲ್ಲಿ 4 ಇದ್ದೀರಿ. ಆದರೆ ಈ ಪ್ರಕರಣದಲ್ಲಿ ಹಾಗಲ್ಲ, ಇಬ್ಬರೇ, ನಾವಿಬ್ಬರೇ ಇರಬೇಕು. ನಾನು ಹೊತ್ತು ತಂದ, ಅಂದ್ರೆ ಮೇಲಿನಿಂದ ತಂದ, ಮೇಲೆ ಇರುವ ವಿಚಾರವನ್ನು ನಿನಗೆ ಹೇಳುವುದಕ್ಕಿದೆ. ಅಲ್ಲ, ಈಗ ಗೌಪ್ಯ ಅಂತ ಹೇಳಿದರೆ ಎಲ್ಲಿಯವರೆಗೆ ಗೌಪ್ಯ? ನಾವು ಮಾತನಾಡುವಾಗ ಯಾರೂ ಬರಬಾರದು. ಈಗ ನಾವು ಮಾತಾಡುವಾಗ ಯಾರೂ ಕೇಳದಂತೆ ನಾವೊಂದು ರಕ್ಷಣೆಯನ್ನು ಕೊಡಬಹುದು. ನೀ ಮಾತಾಡಿ ಆದ ಮೇಲೆ, ನಾನು ಮಾತನಾಡಿ ಆದ ಮೇಲೆ, ನಾನು ಹೋಗುವ ತನಕ. ಹಾಗಾದರೆ ನನಗೆ ಮಾತ್ರವೇ ನೀನು ಹೇಳಿ ಆ ವಿಷಯದಲ್ಲಿ ನಾ ಕೈಗೊಳ್ಳುವಂತಹ ತೀರ್ಮಾನದ ಮೇಲೆ ಅದು ಬೇರೆಯವರಿಗೆ ಗೊತ್ತಾದರೂ ನಿನಗೆ ಬಾಧಕ ಇಲ್ಲ. ಇಲ್ಲ. ಇದು ತನಕ ಅಯೋಧ್ಯೆಯಲ್ಲಿ ಯಾರೇ ಬಂದು ಏನನ್ನೇ ಕೇಳಲಿ ಅದನ್ನು ಇಲ್ಲ ಅಂತ ಹೇಳಿದ್ದು ಇಕ್ಷ್ವಾಕು ವಂಶೀಯರಿಗೆ ವಂಶ ಪದ್ಧತಿ ಅಲ್ಲ. ವಿಷಮ ತುರಗಗಳು 7 ರಥದಲ್ಲಿ ಎಸೆವ ಸಾರಥಿ ಹೇಳವ, ಬಿಸಗದಿರ ರಥಕ್ಕೊಂದೇ ಚಕ್ರ ಆದರೂ ಕರ್ಮದೊಳ ಸಮನಿಷ್ಠ. ಭಗವಾನ್ ಭಾಸ್ಕರನ ವಂಶ ಸಂಜಾತರಾಗಿರುವಂತಹ ನಾವುಗಳು ಒಬ್ಬ ಬೇಕು ಅಂತ ಕೇಳಿ ಬಂದವನಿಗೆ ನಾಸ್ತಿ ಎನ್ನಂತಹ ಪ್ರಕರಣವೇ ನಮ್ಮಲ್ಲಿಲ್ಲ. ಈಗ ನೀನು ಏಕಾಂತವನ್ನು ಮಾತ್ರವೇ ನನ್ನಲ್ಲಿ ಕೇಳುತ್ತಿರುವೆ, ಅದು ನೀನು ತುಂಬಿಸಿಕೊಂಡು ಬಂದ ವಿಷಯ. ಹೌದು, ಬಹುಶಃ ರಹಸ್ಯ ಯಾರೋ ಇದನ್ನು ನಿಬಂಧನೆ ಮಾಡಿದ್ದಾರೆ ಕಾಣ್ತದೆ. ನೀನು ಕೇಳಿಕೊಂಡು ಹೋಗುವುದೌದು, ಅಲ್ಲಿ ಹೇಳುವಾಗ ಬಾಕಿದ್ದವರೆಲ್ಲ ಕೇಳಿ ಏನಕ್ಕೇನಾಗುವುದು ಬೇಡ ಅದು. ಆದದ್ದರಿಂದ ನೀನು ಸ್ಪಷ್ಟವಾಗಿ ಇಷ್ಟನ್ನು ಹೇಳಿ ನಿನಗೆ ಬೇಕಾದಂತಹ ಒಂದು ಸಂದಿಗ್ಧತೆ ಇಲ್ಲದೆ ಇರುವ ವಾತಾವರಣವನ್ನು ಸೃಷ್ಟಿ ಮಾಡಿ ನೀನು ಹೇಳಬೇಕು ಅಂತ ನಿನಗೆ ಬಹುಶಃ ಯಾರೋ ಹೇಳಿದ್ದಿರಬಹುದು. ಇರ್ಲಿ, ತೊಂದರೆ ಇಲ್ಲ. ಹಾಗಿದ್ರೆ ಆ ರಹಸ್ಯ ಉಳಿಯುವ ಹಾಗೆ ಎಲ್ಲಿ? ನಮ್ಮ ಮಂತ್ರಣಾಗಾರವನ್ನು ನಾನು ಹೊಕ್ಕು ಬಾಗಿಲು ಹಾಕಿದ್ರೆ ಒಳಗೆ ಯಾರು ಬರುವುದೂ ಇಲ್ಲ, ನಮ್ಮ ಮಾತುಗಳನ್ನು ಯಾರೂ ಕೇಳಿಕೊಳ್ಳುವ ಹಾಗೂ ಇಲ್ಲ. ಸಾಲ್ದ? ಅಷ್ಟು ಸಾಕಾಗುವುದು. ಮತ್ತೆ ಒಳಗೆ ಬಾರದ ಹಾಗೆ ಬರುವ ಪ್ರಯತ್ನವನ್ನು ಯಾರು ಮಾಡಬಾರದು. ನಾವು ಒಳಗೆ ಮಾತಾಡುವಾಗ ಹೊರಗಿನಿಂದ ಯಾರಾದರೂ ಬಾಗಿಲು ಬರೆದ್ರೆ ಸಾಕು, ಒಳಗೆ ಬರುವುದು ಬೇಡ. ಒಳಗೆ ಬಾರದ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುತ್ತೆ. ಒಳಗೆ ಬರುವುದಕ್ಕಿಂತಲೂ ಈ ಬಾಗಿಲು ತಟ್ಟಿದ್ರೆ ಅದು ಅದು ನಿನಗೆಂತಲ್ಲ, ಕೆಲವರಿಗೆ ಉಪದ್ರ ಆಗ್ತದೆ. ಒಳಗೆ ಮಾತಾಡುವಾಗ ಬಾಗಿಲು ತಟ್ಟುವುದು, ಯಾರಾದರೂ ವಿಶೇಷವಾಗಿ ಮಾತಾಡುತ್ತಿರುವಾಗ ಪಾತ್ರೆಯನ್ನು ಆಚೀಚೆ ಕೊಂಡೋಗಿ ಹಾಕುವುದು, ಅದರದ್ದೇ ಶಬ್ದ ಬರುವುದು. ಅದು ಆ ಶಬ್ದ ಭರಿಸುವವರಿಗೆ ಗೊತ್ತಾಗುವುದಿಲ್ಲ ಅದರ ಗಂಭೀರತೆ. ಇಲ್ಲಿ ಕೂತು ಮಾತಾಡ್ತಾರಲ್ಲ ಅವರ ಎದೆಗೆ ಹಾಕಿದ ಹಾಗಾಗ್ತದೆ. ಹೇಳಿದ್ನ ಅಲ್ಲ, ಬೇಸರ ಮಾಡಬೇಡ ನೀನು. ಹಾಗಾದ್ರೆ ಹೊರಗಿನಿಂದ ಯಾರು ತಟ್ಟದ ಹಾಗೆ ಮುಟ್ಟದ ಹಾಗೆ ಒಂದು ಏಕಾಂತವನ್ನು ಕಲ್ಪಿಸುವುದಕ್ಕೆ, ನನ್ನಲ್ಲಿ ಮಾತಾಡುವಾಗ ಬೇರೆಯವರು ಕೇಳಿಸಿಕೊಳ್ಳಕೂಡದು. ಹಾಗಾದರೆ ನಾನೇ ನಿತ್ತು ಹೊರಗೆ ಕಾದ ಹಾಗೆ, ನಿನ್ನ ಗೌಪ್ಯಕ್ಕೆ ನಾನೇ ಒಂದು ತೆರನಾದ ರಕ್ಷಣೆಯನ್ನು ಕೊಡುವ ಹಾಗೆ. ನೀನೆ ನಿನ್ನ ಹಾಗೆ ಇರುವವರು ಯಾರು ಬೇಕಿದ್ರೆ ಅದೇ. ನನ್ನ ಹಾಗೆ ಇರುವವರು ಅಯೋಧ್ಯೆಯಲ್ಲಿ ಇನ್ನು 3 ಮಂದಿ ಇದ್ದಾರೆ. ಒಬ್ಬನನ್ನು ನಾನು ನನ್ನ ಬೈರ್ಶ್ಚರ ಪ್ರಾಣ ಅಂತ ಈಗಾಗಲೇ ಹೇಳಿ ಆಗಿದೆ. ನನ್ನ ತಮ್ಮಂದಿರು ಅಂತ ಹೇಳಿದರೆ ನನ್ನ ಹಾಗೆ ಇರುವವರು. ಅದರಲ್ಲಿ ಒಬ್ಬನನ್ನು ನಿಲ್ಲಿಸಿದ್ರೆ, ಅದರಲ್ಲಿಯೂ ನಮ್ಮ ತಮ್ಮ ಲಕ್ಷ್ಮಣನನ್ನು ನಿಲ್ಲಿಸಿದ್ರೆ ಆಗ್ಬೋದಾ? ನಿನಗೆ ಧೈರ್ಯವಾ? ಮುಗಿಯಿತು. ಯಾರದ್ದು? ಅಲ್ಲ, ಅವನನ್ನು ನಿಲ್ಲಿಸಿದ್ರೆ ಮತ್ತೆ ಯಾರನ್ನು ನಿಲ್ಲಿಸಬೇಕು ಎನ್ನುವ ಸಮಸ್ಯೆ ಮುಗಿಯಿತು. ಅವನಿತ್ತಲ್ಲಿಗೆ ರಕ್ಷಣೆ ಸರಿಯಾಗ್ತದಲ್ಲ. ಹೌದು.
ನಿನ್ನ ಧೈರ್ಯಕ್ಕಾಗಿ ಆ, ಒಂದು ಶಾಸನವನ್ನೂ ಮಾಡಿಬಿಡುವ. ಆ, ಒಂದು ವೇಳೆ ಆ, ನಾವು ವಿಶ್ವಾಸದಿಂದ ನೇಮಿಸಿದಂತಹ ವ್ಯಕ್ತಿ ಆ, ಅರ್ಥಾತ್ ಲಕ್ಷ್ಮಣನೇ ಆ, ತಪ್ಪಿದನಾದರೆ ಆ. ಅವನಿಗೆ ದೇಹಾಂತ ಶಿಕ್ಷೆ. ಏನೇನೇನೇನು ದೇಹಾಂತ ಶಿಕ್ಷೆ. ಸರಿ. ಹಾಗಾದ್ರೆ ನಾನು ಅವನನ್ನು ಆ, ಕರೆಸಿ ಆ, ಅವನನ್ನು ರಕ್ಷಣೆಗೆ ನಿಲ್ಲಿಸಿ ಆ. ಮತ್ತೆ ನಿನ್ನಲ್ಲಿ ಮಾತಾಡ್ತೇನೆ. ಸರಿ. ತಮ್ಮ ಲಕ್ಷ್ಮಣ, ಲಕ್ಷ್ಮಣನೇ ಬೇಗ ಗೌಪ್ಯದ ರಕ್ಷಣೆಗೆ ಈಗ. ಆ ಲಕ್ಷ್ಮಣನೇ ಬೇಗ ಗೌಪ್ಯದ ರಕ್ಷಣೆಗೆ ಈಗ. ಗೌಪ್ಯದ ರಕ್ಷಣೆಗೆ ಈಗ. ಶಿಕ್ಷೆಯನ್ನು ತಲೆ ಭಾವಿಸುವ ತಿಥಿಯ. ಶಿಕ್ಷೆಯನ್ನು ತಲೆ ಭಾವಿಸುವ ಅತಿಥಿಯ ಪೇಟೆಯ ತಲೆದುವ ಹೊಣೆ ನಮಗೊದಗಿದೆ. ಶಿಕ್ಷೆಯನ್ನು ತಲೆ ಭಾವಿಸುವ ಅತಿಥಿಯ ಪೇಟೆಯ ತಲೆದುವ ಹೊಣೆ ನಮಗೊದಗಿದೆ. ಲಕ್ಷ್ಮಣ ಲಕ್ಷ್ಮಣನೇ ಬೇಗ. ಲಕ್ಷ್ಮಣ ಅಣ್ಣ ವಂದಿಸಿಕೊಂಡಿದ್ದೇನೆ, ತುದಿಗಾಲಲ್ಲಿ ನಿಂತಿದ್ದೆ, ದೇವರು ಯಾವಾಗ ಕರೀತಾರೆ ಅಂತ. ನೀ ಬೇಗ ಅರ್ಥ ಆಯ್ತು, ಅದೇ ತುದಿಗಾಲಲ್ಲಿ ಬಂದದ್ದು ಅದಕ್ಕೆ. ತೊಟ್ಟಿಲಿನಿಂದ ಪ್ರಾರಂಭ ಮಾಡಿದ್ದಿ ನನ್ನ ಸಹವಾಸ ಮಾಡುವುದಕ್ಕೆ. ಹಾ ಅಲ್ಲಿಂದ ನಂತರ ಹಾ ನಾನೇನು ಮಾಡ್ತೇನೆ, ನಾನೇನು ಹೇಳ್ತೇನೆ ಹಾ ಎನ್ನುವುದನ್ನು ಕಣ್ಣು ಮುಚ್ಚಿ ಕಿವಿಯರಳಿಸಿ ಕೇಳುವವ ನೀನು. ಮೈಯೆಲ್ಲ ಕಿವಿಯಾಗಿ ಕೇಳಬೇಕಂತೆ, ಎರಡು ಕಿವಿಯಲ್ಲಿ ಕೇಳಿದರೆ ಸಾಲದು ಅಂತ ನೀನೇ ಹೇಳಿಕೊಟ್ಟ ಮಾತು ಕೆಲವು ಸಹ ನೆನಪಾಗ್ತದೆ. ಈ ಉರಗ ಸಂತತಿ ಉಂಟಲ್ಲ, ಹೌದು. ಅದು ಕಣ್ಣು ಮುಚ್ಚಿದ್ರೆ ಕಿವಿ ಕೇಳ್ತದೆ, ಹಾ ಕಿವಿ ಮುಚ್ಚಿದ್ರೆ ಕಣ್ಣು ಕಾಣ್ತದೆ. ಹೌದು. ಹಾಗೆ ನೀನು ಒಂದು ಏಕಲಕ್ಷದಿಂದ ಕೇಳುವವ ನನ್ನ ತಮ್ಮ. ಒಂದು ಮರಕ್ಕೆ ಹಾವು ಸುತ್ತಿದ್ರೆ ಹೇಗಿರ್ತದೆ, ಹಾ. ರಾಮ ಲಕ್ಷ್ಮಣರು ಹಾಗೆ. ನೀನು ಮರ ಆದರೆ ನಾನು ಸರ್ಪ. ಸಭೆ ನಡೆಯುತ್ತಾ ಇರುವಾಗ ಹಾ ಯಾವನೋ ಒಬ್ಬ ಪ್ರಭಾವಿ ವ್ಯಕ್ತಿ ಹ್ಮ್ ಆಗಂತುಕನಾಗಿ ನಮ್ಮ ಸಭೆಯನ್ನು ಸೇರಿದ್ದನ್ನು ನೀನು ಕಂಡಿರುವೆ. ನಾವು ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದೇವೆ, ನಿಧಾನವಾಗಿ ನಡ್ಕೊಂಡು ನೀನು ಇಳಿದು ಹೋಗಿ ಸ್ವಾಗತ ಮಾಡಿದ್ದಿ ಅಂದ್ರೆ ಅದು ವಿಶೇಷವೇ ಬಿಡು. ಅಯೋಧ್ಯೆಯಲ್ಲಿ ಹಾ ವಿಷಯಾಸಕ್ತತೆ ಯಾರಿಗೂ ಇಲ್ಲ. ಇಲ್ಲ. ನಾ ಹೇಳಿದ್ರೆ ಹ್ಮ್. ನೀವೆಲ್ಲ ಕೇಳ್ತೀರಿ, ಹಾ ನಾ ಹೇಳದೇ ಇದ್ರೆ ಹಾ ಅದೆಂಥದ್ದು, ಅದೇ ಅವರು ಬಂದದ್ದು, ಅವರು ಎಂಥದ್ದು ಮಾತಾಡಿದ್ದು, ಹಾಗೆಲ್ಲ ಕೇಳುವ ಸ್ವಭಾವ ನಿಮ್ಮದ್ದಲ್ಲ. ಅದು ನಮಗೆ ಅಗತ್ಯ ಇಲ್ಲ, ಯಾಕಂದ್ರೆ ದೇವರು ನೀನಿದ್ದೀಯಲ್ಲ. ಸಪ್ತ ವ್ಯಸನಗಳಲ್ಲಿ ವಿಷಯಾಸಕ್ತತೆ ಎನ್ನುವುದೊಂದು, ಹೌದು. ಅದು ಅಯೋಧ್ಯೆಯಲ್ಲಿ ತಲೆ ಹಾಕುವುದೇ ಇಲ್ಲ. ಇಲ್ಲವೇ ಇಲ್ಲ. ಈಗ ನಿನ್ನನ್ನು ಕರೆದು ಅವರ ವಿಷಯವನ್ನು ಮಾತಾಡುವಲ್ಲಿ ಲಕ್ಷ್ಮಣ ಓ ಒಂದು ಸಂದಿಗ್ಧ ಬಂತು ತಮ್ಮ. ನಿನಗೆ ನನಗೆ ಅಂತಲ್ಲ, ಹಾ. ಒಂದು ವಿಷಯದ ಬಗ್ಗೆ, ಹಾ. ಒಂದು ಕಾರ್ಯಭಾರದ ಬಗ್ಗೆ ಹಾ ಸ್ವಲ್ಪ ಸಂದಿಗ್ಧ ಉಂಟು. ಭಾರ ಹೆಚ್ಚಾದರೆ ಸ್ವಲ್ಪ ಲಕ್ಷ್ಮಣನ ಹೆಗಳಿಗೆ ವರ್ಗಾಯಿಸೋಣ, ಪಾಲು ಮಾಡಿಕೊಳ್ಳುವ. ಅದು ನಾವು ಪಾಲು ಮಾಡುವವರೇ, ನೀನು ಹೊರಗೆ ನಾನು ಒಳಗೆ. ಇಲ್ಲ, ಒಳ ಹೊರಗೂ ಒಂದೇ. ಬಹಿಷ್ಠರ ಪ್ರಾಣ ನೀನು, ಹಾ ರಾಮನ ಅಂತರಂಗದಿಂದ ಹೊರಟ ಹಾ ಒಂದು ರಾಮನೇ ನೀನು. ಹೌದು. ಆದದ್ದರಿಂದ ನೀನು ನಾನು ಹಂಚಿಕೊಳ್ಳುವುದು ಅಂತಲ್ಲ, ಹಂಚುವುದೇಯ. ಹಾ ಬಂದ ಅತಿಥಿ ಹಾ ಏನು ಹೇಳಿದ್ರು ಗೊತ್ತಾ? ಏನಂತೆ? ನನಗೆ ಸ್ವಲ್ಪ ಮಾತಾಡುವುದಕ್ಕಿದೆ, ಹಾ ಮಾತಾಡುವುದಿದ್ರೂ ನಮಗೆ ಒಂದು ಏಕಾಂತ ಬೇಕು ಅಂತ ಹೇಳಿದರು. ಹಾ 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 ಯಾರೊಟ್ಟಿಗೆ ಏಕಾಂತ ಕೇಳಿದರೆ ನನ್ನೊಟ್ಟಿಗೆ ಅವರಿಗೆ ಏಕಾಂತ ಬೇಕಂತೆ. ಹಾ ಅದೇನೂ ಇಲ್ಲ, ನಾವು ಮಾತಾಡಿದರೆ ಯಾರೂ ಕಿವಿ ಕೊಡುವುದಿಲ್ಲ, ಹಾ ಅಗತ್ಯ ಇಲ್ಲದೆ ಇರುವ ಮಾತುಗಳನ್ನೆಲ್ಲ ಕೇಳುವವರು ನಮ್ಮ ಅಯೋಧ್ಯೆಯಲ್ಲಿ ಇಲ್ಲ ಅಂತ ಹೇಳಿದರೆ, ಹಾಗೆಂದು ನಾವೇ ಮಾತನಾಡ್ತಾ ಇದ್ದಾಗ ಸಭೆಯಲ್ಲೂ ಮಾತನಾಡೋದಿಲ್ಲ. ಯಾಕಂದರೆ ದೇವರೇನು ಮಾತಾಡ್ತಾನೆ ಅಂತ ಕೇಳುವ ಆಸೆ ಅವರಿಗೆ. ನೀನು ಹೇಳಿದೆಯಲ್ಲ, ಮೈಯೆಲ್ಲ ಕಿವಿಯಾಗಿ ಕೇಳುವುದು. ಹೌದು.
ಹಾಗಾಗಿ ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕುವುದೇ ಇಲ್ಲ. ಕೇಳಿದ್ರು ಅದರ ಬಗ್ಗೆ ಕುತೂಹಲ ಇಲ್ಲ ಅವರಿಗೆ. ಇಲ್ಲ ಇಲ್ಲ, ಕೇಳಿದಷ್ಟು ನಮಗೆ ಎಷ್ಟು ಬೇಕು ಎನ್ನುವುದಷ್ಟೇ ಅವರು ಜೀರ್ಣ ಮಾಡಿಕೊಳ್ಳುವುದು. ಹೌದು. ಓ ಅಲ್ಲಿ ಹೋಗಿ ಅವರು ಹೀಗೆ ಹೇಳಿದ್ರು ಅಂತ ಹೇಳುವ ಸ್ವಭಾವ ನಮ್ಮ ಇಲ್ಲವೇ ಇಲ್ಲ. ಅದನ್ನೆಲ್ಲ ಹೇಳಿದರೆ ಅವರು ಹೇಳ್ತಾರೆ ಸಾಕಾಗುವುದಿಲ್ಲ, ನನಗೆ ಧೈರ್ಯ ಬರುವುದಿಲ್ಲ, ನನ್ನ ಧೈರ್ಯಕ್ಕಾಗಿ ಗೌಪ್ಯ ಮಂದಿರದ ಬಾಗಿಲನ್ನು ಕಾಯುವುದಕ್ಕೆ ಒಬ್ಬನನ್ನು ನೇಮಿಸಿ ಅಲ್ಲ ಆಜ್ಞಾಪಿಸಿದರೆ ಮಾತ್ರ ನಾ ಹೇಳಬಹುದಾದದ್ದನ್ನು ನಿಸ್ಸಂಕೋಚವಾಗಿ ನಿನ್ನಲ್ಲಿ ಹೇಳುವುದಕ್ಕೆ ಬರ್ತದೆ ಅಂತ ಹೇಳ್ತಾರೆ ಅವರು. ರಾಮರಾಜ್ಯದಲ್ಲೂ ಇಂಥದ್ದೆಲ್ಲ ಉಂಟಲ್ಲ, ಯಾಕಂತೆ ಸಂಶಯ ಅವರಿಗೆ? ಅಂತೂ ಅವರ ಧೈರ್ಯಕ್ಕಾಗಿ. ಮತ್ತೆ ನಾವು ಮತ್ತೆ ಪ್ರಶ್ನಿಸಿದ್ರೆ ಏನಾಗ್ತದೆ ಕೇಳಿದ್ರೆ, ಕೇಳಿದವರ ಆಶಾ ವಿಷಯದ ಬಗ್ಗೆ ನಾವು ಸ್ವಲ್ಪ ಉದ್ದಟತನ ತೋರಿಸ್ತೇವೆ ಅಂತ. ಸರಿ, ನನಗೆ 3 ಹೆಜ್ಜೆಯೇ ಬೇಕು ಅಂತ ಒಬ್ಬ ಕೇಳಿದಾಗ, ಅದ್ಯಾಕೆ 3 ಹೆಜ್ಜೆ ನಿಮಗೆ? ಅವನಿಗಷ್ಟೇ. ಇವರಿಗೆ ಏಕಾಂತದಲ್ಲಿ ನನ್ನಲ್ಲಿ ಏನೋ ಹೇಳುವುದಕ್ಕಿದೆ. ಅದಕ್ಕೆ ನಾ ಹೇಳಿದೆ. ಅಲ್ಲ, ನಮ್ಮಲ್ಲಿ ಏಕಾಂತ ಭವನಗಳು ಉಂಟಲ್ಲ? ಉಂಟುಂಟು, ಬೇಕಾದಷ್ಟಿದೆ. ಏಕಾಂತ ಭವನಕ್ಕೆ ನಾ ಹೋಗುವಾಗ ನನ್ನ ತಮ್ಮನನ್ನೇ ನಾನು ನಿಲ್ಲಿಸ್ತೇನೆ. ಆದರೂ ಅವರು ಹೇಳ್ತಾರೆ, ತಮ್ಮನನ್ನೇ ನಿಲ್ಲಿಸುವುದಾದರೂ ಧೈರ್ಯ ಸಾಕಾಗುವುದಿಲ್ಲ. ಒಂದು ವೇಳೆ ತಪ್ಪಿದ್ರೆ ಒಂದು ಶಾಸನಾತ್ಮಕವಾದಂತಹ ವಿಧಿ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಶಾಸನ ಅನುಸರಿಸುವುದು. ಹೌದು. ಆ ವಿಷಯದಲ್ಲಿ ತಪ್ಪಿ ನಡೆದರೆ ಏನು ಎನ್ನುವ ನಿರ್ಬಂಧವನ್ನು ಹೇರಿ, ಇಂಥದ್ದು ತಪ್ಪಿದರೆ ಹೀಗಾಗುತ್ತದೆ ಎನ್ನುವಂತಹ ವಚನ ಬದ್ಧತೆ ಬೇಕಂತೆ ಅವರಿಗೆ. ಅದಕ್ಕೆ ಹೇಳಿದ್ದೇನೆ ನಾನು, ನಾ ಹೇಳಿದ್ದನ್ನು ತಪ್ಪುವವರಿಲ್ಲ, ತಪ್ಪಿದ್ರೆ ಅವರು ಬದುಕುವುದೂ ಇಲ್ಲ. ಹಾಗಾಗಿ ತಪ್ಪಿದವರಿಗೆ ದೇಹ ಅಂತ ಶಿಕ್ಷೆ ಎನ್ನುವುದನ್ನು ಹೇಳಿ ಅವರಲ್ಲಿ ಹೇಳಿ ಒಂದು ಒಪ್ಪಂದಕ್ಕೆ ಒಡಂಬಟ್ಟು ಅವರನ್ನು ಸಮಾಧಾನಪಡಿಸಿ ನಿನ್ನನ್ನು ಕರೆದಿದ್ದೇನೆ ತಮ್ಮ. ವಿಷಯ ಇಷ್ಟೇ. ಈಗ ಗೌಪ್ಯ ಮಂದಿರವನ್ನು ಸೇರಿ ನಾವು ಮಾತಾಡುತ್ತಿರುವಾಗ ಹಾಕಿದ ಬಾಗಿಲ ಹೊರಗೆ ನೀನು ನಿತ್ತು ಹೊರಗಿನಿಂದ ಯಾವನೊಬ್ಬನೂ ಒಳಗೆ ಬಾರದ ಹಾಗೆ ಒಂದು ಕಾಯುವ ಕೆಲಸ ಮಾಡಬೇಕು ತಮ್ಮ. ಅಣ್ಣ ಅಂದ್ರೆ ಬಾಗಿಲು ಕಾಯಬೇಕು ಅಂತಲ್ಲ, ಅರ್ಥ ಆಯ್ತು. ಇಲ್ಲಿ ಬಾಗಿಲು ಯಾವುದು ಬಲ್ಲೆಯ? ಅಣ್ಣನಲ್ಲಿ ಕೇಳಿದ ಸಂದರ್ಭದ ಮಾತನ್ನು ಅವಸರದ ಬಾಗಿಲು, ಅಣ್ಣ ಮತ್ತೆ ಬಂದ ಆಗಂತುಕ ಮಾತಾಡುವ ವಿಷಯದ ಬಾಗಿಲು, ಗೌಪ್ಯ ಮಂದಿರದಲ್ಲಿ ನಡೆಯಬಹುದಾದಂತಹ ಗುಪ್ತ ರಹಸ್ಯ ವಿಚಾರದ ಸ್ಫೋಟವಾಗದಂತೆ ಕಾಯ್ದುಕೊಳ್ಳಬೇಕಾದ ಬಾಗಿಲು, ಕೇವಲ ಕೋಣೆಯ ಹೊರಗೆ ನಿಲ್ಲಬಹುದಾದ ಒಂದು ಬಾಗಿಲಿನಲ್ಲಿ ನೀನಲ್ಲ, ಈ ವಿಷಯದ ಮಾಧ್ಯಮದ ಬಾಗಿಲಲ್ಲಿ. ಅರ್ಥ ಆಯ್ತು. ನೀ ನಿಲ್ಲಬೇಕು, ಈ ದ್ವಾರದಲ್ಲಿ ನಿಲ್ಲಬೇಕು. ಬಾಗಿಲಂದ್ರೆ ದ್ವಾರ, ಮೀರಿ ನಡೆದರೆ ಅಲ್ವಾ? ಹೌದೌದು, ದ್ವಾರ ಅಂದ್ರೆ ಈ ಮಾತಿಗೆ ದ್ವಾರವಾಗಿ ಅಲ್ಲ, ರಾಮನಿಗೆ ದಾರವಾಗಿ ನೀ ನಿಲ್ಲಬೇಕು. ಅಲ್ಲ, ರಾಮ ಮತ್ತು ಬಂದವರ ಬಗ್ಗೆ ಮಾತುಕತೆ ಆಗುವ ದ್ವಾರ ಲಕ್ಷ್ಮಣ ಕಾಯಬೇಕು. ಅಣ್ಣ, ಈ ಅಯೋಧ್ಯೆಯಲ್ಲಿ ತರಣಿ ವಂಶದವರ ಕೀರ್ತಿಯನ್ನು ಬೆಳಗಿಸುವುದಕ್ಕಾಗಿಯೇ ಇರುವಂತ ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರಣ್ಣ ಸ್ವಾಮಿ? ಹೌದಲ್ಲ ಸ್ವಾಮಿ, ನಿನ್ನ ಮಾತ ನಡೆಸುವಿ ಪ್ರೇಮದಿ ವಿಖ್ಯಾತ ಸ್ವಾಮಿ. ಸ್ವಾಮಿ, ನಿನ್ನ ಮಾತ ನಡೆಸುವಿ ಪ್ರೇಮದಿ ವಿಖ್ಯಾತ, ನಡೆಸುವಿ ಪ್ರೇಮದಿ ವಿಖ್ಯಾತ. ನೇಮದ ಸೀಮೆಯ ಮೀರದೆ ಕಾವಲ, ನೇಮದ ಸೀಮೆಯ ಮೀರದೆ ಕಾವಲ, ನಾಮದ ಗುಟ್ಟ ಚರಿಸುವೆ ನಲಸರೆ
ಸೀಮೆಯ ಮೀರದೆ ಕಾವಲ ನಾಮನ ಗುಟ್ಟಾದರಿಸುವೆ ನನಸದೆ ಸ್ವಾಮಿ ನಿನ್ನ ಮಾತ ನಡೆಸುವೆ ಪ್ರೇಮದಿ ವಿಖ್ಯಾತ ನಡೆಸುವೆ ಪ್ರೇಮದಿ ವಿಖ್ಯಾತ ಸ್ವಾಮಿ ಸ್ವಾಮಿ ತಮ್ಮ ಲಕ್ಷ್ಮಣ. ಅಣ್ಣದೇವ, ಓ ಅಯೋಧ್ಯೆಯಲ್ಲಿ ಹೇಳಿಕೊಳ್ಳುವುದಕ್ಕೆ ನಾವು 4 ಅಣ್ಣ ತಮ್ಮಂದಿರಾದರೂ ಕೂಡ ಎಲ್ಲರೂ ಗುರುತಿಸುವುದು ಹೆಚ್ಚಾಗಿ ನಮ್ಮಿಬ್ಬರನ್ನೇ. ಹೌದು. ಹಾಗೆಂದು ಭರತನು ಕೊರತೆ ಮಾಡಲಿಲ್ಲ, ಶತ್ರುಘ್ನನು ಕಡಿಮೆ ಮಾಡಲಿಲ್ಲ. ಆದರೆ ಯಾವಾಗಲೂ ರಾಮನ ಛಾಯೆಯಾಗಿ ಜೊತೆಯಲ್ಲೇ ಇದ್ದವನು ನೀನಾದದ್ದರಿಂದ ಈ ಭೂಮಿಯನ್ನಾಳುವ ಸ್ವಾಮಿ ನೀನು. ನಿನ್ನನ್ನು ನಾನು ಸ್ವಾಮಿ ಭಾವದಿಂದ ಕಾಣುತ್ತಿದ್ದೇನೆ. ಅಣ್ಣನಾಗಿ ತಮ್ಮನಾಗಿ ಎನ್ನುವಂಥ ಸಾಂಸಾರಿಕವಾದ ಬಾಂಧವ್ಯವನ್ನು ಬಿಟ್ಟರು ಈ ಭೂಮಿಗೆ ದೊರೆಯಾದಂತಹ ನೀನು ನನಗೆ ಸ್ವಾಮಿಯೇ ಹೌದಣ್ಣ. ನಿನ್ನ ಮಾತನ್ನು ಎಲ್ಲಿಯಾದರೂ ತಳ್ಳಿ ಹಾಕುವುದಕ್ಕೆ ಉಂಟೋ? ಇಲ್ಲವೇ ಇಲ್ಲ. ಅಯೋಧ್ಯೆಯ ಸಮಸ್ತರಿಗೂ ಕೂಡ ರಾಮ ಬೇಕಾಗಿದ್ದಾನೆ, ರಾಮ ತಾಯಿ ಬೇರಾಗಿದ್ದಾನಂತಾದರೆ ಉಳಿದವುಗಳೆಲ್ಲ ಬೇರೆ ಬೇರೆ ಕವಲು ಬೇರುಗಳು. ರಾಮನೇ ಬೇಕಾಗುವುದರಿಂದ ರಾಮನಿಗೆ ನಾನು ಬೇರಾಗುವುದಕ್ಕೆ ಉಂಟೋ? ರಾಮನಿಂದ ಬೇರಾಗುವುದಕ್ಕೆ ಉಂಟೋ? ಇಲ್ಲ. ಹಾಗಾಗಿ ರಾಮನೆಂಬ ಬೇರನ್ನೇ ಬಲವಾಗಿ ಹಿಡಿದು ನಾವು 4 ಮತ್ತು ಉಳಿದ ಅಯೋಧ್ಯೆಯ ಸಮಸ್ತರೂ ನಿನ್ನನ್ನು ಆಧರಿಸಿಕೊಂಡಿರುವುದರಿಂದ ನಿನ್ನ ಮಾತುಗಳೆಲ್ಲವೂ ನನಗೆ ಪ್ರಿಯವಾಯಿತು. ರಾಮನನ್ನು ತಿರುಗಿಸಿದರೆ ಮರ, ಹೌದು, ಅದೇ ಬೇರು. ಆ ಬೇರು ತಾಯಿ ಬೇರಾಗಿ ಉಳಿದ ಮರದ ರಾಮನನ್ನು ಚೆನ್ನಾಗಿ ಜೀವಂತ ಉಳಿಸಿದೆ ಅಲ್ಲವೇ? ಹಾಗೆಂದು ನೋಡುವವರಿಗೆಲ್ಲ ಕಾಣಬಹುದು ಸ್ವಾಮಿ ಸ್ವಾಮಿಯಾಗೇ ಇರ್ತಾನೆ ಅಂತ. ಅಲ್ಲಣ್ಣ, ಸ್ವಾಮಿ ಪ್ರೇಮಿ ಆಗ್ತಾನೆ, ವಿಶ್ವಾಸಿಗಳಿಗೆ ಶ್ವಾಸಿ ಆಗ್ತಾನೆ. ಆ ಒಂದು ನಾದ ರಾಮನಾದ, ಅದನ್ನು ರಾಮರಾಗ ಅಂತಲೂ ಹೇಳ್ಬೋದು. ಅಂತ ರಾಮರಾಗ ಹರಿದು ಬರ್ತದೆ ಅಂತ ಅನ್ನುವಾಗ ಅಂತರಂಗ ಯಾರು ಬಹಿರಂಗ ಯಾರು ಅಂತ ಕೇಳಲಿಕ್ಕುಂಟು. ಎಲ್ಲರೂ ಹೇಳಿಯಾರು ರಾಮ ಅಂತರಂಗ, ಲಕ್ಷ್ಮಣ ಬಹಿರಂಗ ಅಂತ. ಅಲ್ಲಣ್ಣ, ನನಗೂ ನಿನಗೂ ಗೊತ್ತುಂಟು ರಾಮನ ಅಂತರಂಗ ಲಕ್ಷ್ಮಣ, ಅದು ಲೋಕ ತಿಳಿದಿರುವಂಥ ವಿಚಾರ. ನಿನ್ನ ಸೇವೆ ಮಾಡುವುದರಲ್ಲಿ ನಾನು ಇದುವರೆಗೆ ಹಿಂದೆ ಬೀಳಲಿಲ್ಲ. ನೀನು ಸೇವೆಯ ಭಾವಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಿ. ಸೇವಾ ಹಿ ಪರಮೋ ಧರ್ಮ, ಇದನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ನಿನ್ನ ಮಾತನ್ನು ಮೀರಲಿಲ್ಲ. ಇವತ್ತು ಬಂದಂಥ ಒಬ್ಬ ಮಹಾನುಭಾವರು ಹೇಳಿದ್ದಾರೆ, ಏಕಾಂತವಾದ ವಿಚಾರ ಮಾತಾಡ್ಲಿಕ್ಕುಂಟು. ಅದು ಯಾರಲ್ಲಿ? ಲೋಕಾಂತ ನಾಯಕನಾದ ನಿನ್ನಲ್ಲಿ ಏಕಾಂತದಲ್ಲಿ ಮಾತಾಡಲಿಕ್ಕೆ ಏಕಾಂತ ಭವನಕ್ಕೆ ಹೋದದ್ದು ಲೋಕಾಂತ ಆಗಬಾರದು ಅಂತ. ಎಂಥ ರಹಸ್ಯ ಅಡಗಿದೆ ನೋಡು. ಲೋಕಾಂತ ನಾಯಕನಲ್ಲಿ ಒಂದು ಏಕಾಂತ ವಿಚಾರ ಉಳಿಯದೆ ಹೋದೀತು, ಉಳಿತದೆ ಅನ್ನೋ ವಿಶ್ವಾಸ ಅವರಿಗಿದೆ. ಆದರೂ ಏನನ್ನೋ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಅದನ್ನು ಪ್ರಶ್ನೆ ಮಾಡುವುದಿಲ್ಲ, ನಾವು ವಿಷಯಾಸಕ್ತರಲ್ಲ. ಹಾಗಾಗಿ ಅದಾಗದ ಹಾಗೆ ನಾನು ಬಾಗಿಲಲ್ಲಿ ಕಾವಲಾಗಬೇಕು. ಇದುವರೆಗೆ ಹಾಗೆ ಅಲ್ಲೋ ಅಣ್ಣ ನಡೆದದ್ದು. ರಾಮ ಎಲ್ಲಿ ಹೋಗ್ತಾನೆ ಅಲ್ಲಿ ಲಕ್ಷ್ಮಣ ಇದ್ದಾನೆ. ರಾಮನ ಛಾಯೆಯೇ ಲಕ್ಷ್ಮಣ. ರಾಮನ ನೆರಳಾಗಿ ಇದುವರೆಗೆ ನಾನು ಬಂದು ನಿನ್ನ ಜೊತೆಯಲ್ಲಿ ಇದ್ದು ಈ ಕ್ಷಣದಲ್ಲೂ ಇದ್ದೇನೆ ಎನ್ನುವುದೇ ನನಗೆ ನಿನ್ನಲ್ಲಿರುವ ಸ್ವಾಮಿ ಭಾವಕ್ಕೆ ಹೆಚ್ಚು ಒತ್ತನ್ನು. ನನಗೆ ಮೊದಲಿಂದಲೂ ನಿನ್ನ ಬಗ್ಗೆ ಹೆಚ್ಚಿನ ಆಸಕ್ತಿ ಯಾಕೆ ಕೇಳಿದರೆ, ನಾ ಹೋಗುವಾಗ ನಿನ್ನನ್ನೆಲ್ಲ ಕರ್ಕೊಂಡು ಹೋಗುದು ನಾನು. ಹೌದು, ನಾನು ಇಲ್ಲದೆ ಇದ್ದರೆ ನೀನು ಅಯೋಧ್ಯೆಗೆ ಏನಾಗಿ ಬಿಡ್ತೀಯೋ ಅಂತ ಒಂದು ಹೆದರಿಕೆ. ಅವತ್ತು ಪೊಡವಿ ಕೈಕೆಗೆ ಮಾರಿ ಹೋಯಿತೆ ಅಂತ ನೀನು ಅಬ್ಬರದ ಧ್ವನಿ ಏರಿಸಿ, ಹೌದೌದು, ಖಡ್ಗ ಹೊರೆಯ ಖಡ್ಗವನ್ನು ಹೊರಸೆಳೆದು ಹಗಲು ನಕ್ಷತ್ರ ತೋರಿಸುವುದಕ್ಕೆ ಹೊರಟ ಕಾಲದಲ್ಲಿ ನಿನ್ನನ್ನು ಸಮಾಧಾನ ಮಾಡಿ ಹೌದು ಕಾಡಿಗೆ ಬರ್ತೇನೆ ಅಂತ ಹೇಳಿದಾಗ ಕರ್ಕೊಂಡು ಹೋದದ್ದು ಅದಕ್ಕೆ. ಇಬ್ಬರು ತಮ್ಮಂದಿರರು ಊರಲ್ಲಿಲ್ಲ, ನಾನೊಬ್ಬ ಹೊರಟಿದ್ದೇನೆ, ಇದ್ದ ನಿನ್ನನ್ನೊಬ್ಬರನ್ನು ಅಪ್ಪನ ರಕ್ಷಣೆಗೆ ನಿಲ್ಲಿಸದೆ ಕರ್ಕೊಂಡು ಹೋದದ್ದು ಯಾಕೆ ಕೇಳಿದರೆ, ನಾನಿಲ್ಲದೆ ಇರುವಂತಹ ಲಕ್ಷ್ಮಣ ಅಯೋಧ್ಯೆಯಲ್ಲಿ ಅಪಾಯವಾದರೂ ಆಗಬಹುದು. ನಿನ್ನ ಉಪಾಯವನ್ನು ಒಪ್ಪಿಕೊಂಡು ನಾನು ಮಡದಿಯನ್ನು ಬಿಟ್ಟು ನಿನ್ನ ಅನುಸರಿಸಿದ್ದು, ಅವಳನ್ನು ಕರ್ಕೊಂಡು ಬರಲಿಲ್ಲ ನಮಗೆ. ಯಾಕಂದರೆ ರಾಮನಿಗೆ ಕಾವಲಾಗುವ ಅವಕಾಶ ತಪ್ಪಿ ಹೋಗಬಹುದು ಅಂತ. ಪಂಚವಟಿಯಲ್ಲೂ ಕಾದೆ, ಸೇತು ಬಂಧದ ಕಾಲದಲ್ಲೂ ಕಾದೆ, ಎಲ್ಲ ಕಡೆ ಕಾಯ್ತಾ ಬಂದೆ. ಯಾಕೆ? ಲಕ್ಷ್ಮಣನಿಲ್ಲದ ರಾಮನನ್ನು ಲೋಕ ಹೇಗೆ ಸ್ವೀಕರಿಸುತ್ತದೆ ಅಂತ ನಾನು ಎಣಿಸಲಿಲ್ಲ. ರಾಮನೇ ಜಯ, ಲಕ್ಷ್ಮಣ ಪ್ರಕಾಶ, ಒಟ್ಟು ಸೇರಿದರೆ ಜಯಪ್ರಕಾಶ ಆಗ್ತದೆ. ರವಿವಂಶದ ಕೀರ್ತಿಯನ್ನು ಬೆಳಗುವಲ್ಲಿ
ನಾವಿಬ್ಬರಿದ್ದೇವೆ ಅಂತ ಲೋಕ ತಿಳಿದುಕೊಂಡಿದೆ. ಅಣ್ಣ, ಕಾವಲಾಗುವುದಕ್ಕೆ ಸಂತೋಷ ಉಂಟು, ಆದರೆ ನೀನು ಹೇಳುವ ದೃಷ್ಟಿಯನ್ನು ಗಮನಿಸಿದರೆ ಈ ಕಾವಲು ಈ ಲೋಕದ್ದಲ್ಲ, ಕೆಳಗಿನ ಅದೋ ಲೋಕದಿಂದ ಪ್ರಾರಂಭ ಆಗಿ ಈ ಲೋಕವನ್ನು ಸೇರಿಸಿ ಊರ್ಧ್ವ ಲೋಕದವರೆಗೆ ವ್ಯಾಪಿಸಬೇಕು. ದೇವರೇ, ಅಷ್ಟನ್ನು ಕಾಯಬೇಕಾದರೆ ಈ ಒಂದು ತಲೆ ಸಾಕಾಗುವುದಿಲ್ಲ ನನಗೆ. 1,000 ತಲೆ ಅನುಗ್ರಹಿಸಿದರೆ, ನಿನ್ನ ಅನುಗ್ರಹ ಇದ್ದರೆ 1000 ತಲೆಯಲ್ಲಿ ಯೋಚನೆ ಮಾಡಿ ಬಾಗಿಲಿಗೆ ಕಾವಲಾಗುತ್ತೇನೆ. ರಾಮರಾಗಕ್ಕೆ ದೋಷ ಬಾರದ ಹಾಗೆ ಎಲ್ಲ ಕಡೆ ರಾಮನಾದ ನಿನದಿಸುವಂತೆ ಖಂಡಿತವಾಗಿಯೂ ನಿಮ್ಮ ಮಾತುಕತೆ ಮುಗಿಯುವವರೆಗೆ ಯಾರನ್ನೂ ಬಿಡುವುದಿಲ್ಲ. ಯಾಕೆಂದರೆ ನೀನು ಹೇಳಿದೆ ನೇಮದ ಸೀಮೆ ಇದೆ ಅಂತ. ಆ ಸೀಮೆಯ ಒಳಗೆ ನಾನೆಷ್ಟು ಮಾಡಬಹುದು ಅದನ್ನು ನಿಸ್ಸಂಶಯವಾಗಿ ಮಾಡ್ತೇನೆ. ನಿನ್ನ ಅನುಗ್ರಹ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನೀನು ಮೊದಲೇ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವ. ಹೌದು, ನಿನ್ನದ ಪುನರ್ವಸು. ಕೋಪ ಬರುವಾಗ ಹಾವಿನ ಹಾಗೆ ಪೂತ್ಕರಿಸುವ ಸ್ವಭಾವ ನಿನ್ನದು. 1000 ತಲೆ ಉಳ್ಳವನ ಹಾಗೆ ಸಾವೇ ಇರದ ಒಂದು ಸುಖ ಸಾಮ್ರಾಜ್ಯವನ್ನು ಕಟ್ಟಿಕೊಂಡವನಂತೆ ನಾವು ಒಳಗೆ ಮಾತಾಡ್ತಾ ಇರುವಾಗ ಏಕಾಂತ ಭಂಗವಾಗದಂತೆ ನೀ ಹೊರಗಿರುತ್ತಮ್ಮ. 1000 ಹಾಗೆ ಬೇರೆ ಮನೆ ಇಲ್ಲ, ನಮ್ಮ ಅಯೋಧ್ಯೆ ಮಾತ್ರ ಅಂತ ಅನುಗ್ರಹ ಮಾಡಿದ್ರೆ ಇಲ್ಲೇ ಇರ್ತೇನೆ. ಸರಿ ತಮ್ಮ, ಬಾಗಿಲಾಗುತ್ತೇನೆ. ಸಗದನ ನುಡಿಗುಲಿಯುತ್ತಲೇ ಕೃತಾಂತನು ಸಹಿತ ರಾಘವನು ಸಹಜತೆಯಿಂದೇ ಕಾಂತದೆ, ಸಹಜತೆಯಿಂದೇ ಕಾಂತದೆ ನುಡಿದನು ಮಿಗಿಲ ಕುಲಾಧಿಪನು ನುಡಿದನು. ಅಯ್ಯ ಭಾವಿಸದಿಮ್ಮಯ ದೋಷವ ಸೂಚಿಸೋ, ನಮ್ಮಲ್ಲಿದ್ದ ದೋಷವನ್ನು ಸೂಚಿಸು. ಓ ಓ ಓ ಓ ಓ ದೇವರಹಸ್ಯವನು ಸೋದಿಸಿ ದೇವರಹಸ್ಯವನು ಭಾವಿಸೆಂಬಯ ದೋಷವ ಸೂಚಿಸು ದೇವರಹಸ್ಯವನು. ಈವರೆ ಗೊದಗದ ಸಂದರ್ಶನದಿ, ಈವರೆ ಗೊದಗದ ಸಂದರ್ಶನದಿ ಪ್ರಭಾವಿತನಾಗಿ ಪ್ರಭಾವಿತನಾಗಿ ಪಾಪಿತನಿಮ್ಮಯ ದೋಷವ ಸೂಚಿಸು ದೇವರಹಸ್ಯವನು. ಆ ಆ ಆ ಆ
ಬಹಳ ಆಶ್ಚರ್ಯ. ತಮ್ಮನನ್ನು ದ್ವಾರದಲ್ಲಿ ನಿಲ್ಲಿಸಿ ಬರಬೇಕು